ಥೈರಾಯ್ಡ್ ತೊಂದರೆ ಅನ್ನೋದು ಈಗ ಆಲ್ರೆಡಿ ಸಾಕಷ್ಟು ಜನಕ್ಕೆ ಬರ್ತಾ ಇದೆ. ಅಂಡ್ ಬಹಳಷ್ಟು ಜನ ಅದ್ರ ಬಗ್ಗೆ ಗಾಬರಿಯಾಗಿ ಅದೇನೋ ಒಂದು ದೊಡ್ಡ ಕಾಯಿಲೆ, ಅದಕ್ಕೇನೋ ದೊಡ್ಡ ಟ್ರೀಟ್ಮೆಂಟು ಅನ್ನೋದಕ್ಕೆ ಅದೇ ಥರನೇ ಎಲ್ಲ ಕಡೆಗೂ ಅದರದ್ದು ರಿಪೋರ್ಟ್ ಇಟ್ಕೊಂಡು ಇದಕ್ಕೇನು ಮಾಡಬೇಕು ಅಂತ ತೋರಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಸೊ ಅಷ್ಟೊಂದು ಗಾಬರಿ ಪಡೋವಂಥದ್ದು, ಆತಂಕ ಪಡೋವಂಥದ್ದು ಯಾವುದೂ ಇದು ದೊಡ್ಡ ಕಾಯಿಲೆ ಅಲ್ಲ. ಯಾರ್ಯಾರಿಗೆ ಬರುತ್ತೆ ಥೈರಾಯ್ಡ್? ಯಾರ್ಯಾರಿಗೆ, ನಮ್ಮ ದೇಶದಲ್ಲಿ ಎಷ್ಟು ಜನಕ್ಕಿದೆ ಥೈರಾಯ್ಡ್ ಅನ್ನೋದು. ಥೈರಾಯ್ಡ್ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಅದು ಹೆಚ್ಚು ಕಡಿಮೆ ಹೆಣ್ಮಕ್ಳಲ್ಲೇ ಕಾಮನ್ನು. ಹೆಚ್ಚು ಕಡಿಮೆ 1 to 2 ಅಂತ ಹೇಳ್ಬೋದು. ಅಂದ್ರೆ ಒಬ್ರು ಗಂಡು ಮಕ್ಳಿಗಿದ್ರೆ 2 ಹೆಣ್ಮಕ್ಳಿಗಿರುತ್ತಂತೆ. ಅಂದ್ರೆ ಬಹಳಷ್ಟು ಹೆಣ್ಮಕ್ಳಲ್ಲೇನೆ ಕಂಡು ಬರುವಂತ ಸಮಸ್ಯೆ ಇದು. 10ರಲ್ಲಿ 1 ವ್ಯಕ್ತಿಗೆ ಥೈರಾಯ್ಡ್ ಅಸ್ವಸ್ಥತೆ ಇರ್ಬೋದು ಜನರಲ್ ಪಾಪ್ಯುಲೇಷನ್ ನಲ್ಲಿ. ಅಂದ್ರೆ ಗೊತ್ತಿಲ್ಲದೆ ಇರೋರಿಗೆ ನಾವು 10 ಜನನ್ನ ಹಿಡ್ಕೊಂಡ್ಬಂದು ನಾವೇನಾರ ಇವತ್ತಿನ ದಿವಸ 10 ಜನಕ್ಕೆ ನಾವು ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಒಬ್ಬರಿಗೆ ಥೈರಾಯ್ಡ್ ಸಮಸ್ಯೆ ಇರಬಹುದು. ಅದೇ ತರನೇ ಹೆಚ್ಚುವರಿ 8 ಜನರಿಗೆ ಅಥವಾ ಸಬ್ ಕ್ಲಿನಿಕಲ್ ಅಂತ ಹೇಳ್ತೀವಿ. ಅಂದ್ರೆ ಥೈರಾಯ್ಡ್ ನಲ್ಲಿ ಇನ್ನೊಂಥರ ಕಾಯಿಲೆ, ಇನ್ನೊಂದು ಅದೇನು ಅದೆಲ್ಲ ನೆಕ್ಸ್ಟ್ ನಾವು ಮಾತಾಡೋಣ. ಅದು 8 ಜನ ಅಥವಾ 8% ಜನಕ್ಕೆ ಇರ್ತದೆ ಅಂತ ಹೇಳ್ತದೆ. ಅಷ್ಟೇ ಅಲ್ಲದೇನೆ ಮಹಿಳೆಯರಲ್ಲೇ ಹೆಚ್ಚು ಕಡಿಮೆ ಥೈರಾಯ್ಡ್ ಅನ್ನೋದು ಜಾಸ್ತಿಯಾಗಿ ಕಂಡು ಬರುತ್ತೆ ಕಂಪೇರ್ ಟು, ಅಂದ್ರೆ ಗಂಡು ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳಲ್ಲೇ ಜಾಸ್ತಿ. 35 ವರ್ಷಕ್ಕೆ ಮತ್ತೆ ಅದಕ್ಕೂ ಮೇಲ್ಪಟ್ಟ ವಯಸ್ಸಿನವರಿಗೆ ಜನರಿಗೆ ಯೂಶಲಿ ಥೈರಾಯ್ಡ್ ಅಸ್ವಸ್ಥತೆ ಬರುವಂತ ಚಾನ್ಸಸ್ ಅಥವಾ ಸಾಧ್ಯತೆಗಳು ಬಹಳ ಜಾಸ್ತಿ ಇರುತ್ತೆ. ಸೊ ಥೈರಾಯ್ಡ್ ಅನ್ನೋದು ಬರೇ ನಿಮಗಷ್ಟೇ ಅಲ್ಲ, ನಿಮ್ಮ ಅನುವಂಶಿಕತೆನೂ ಇರ್ತದೆ. ಅಂದ್ರೆ ಸಾಧಾರಣವಾಗಿ ನಿಮ್ಮ ಮನೆತನದಲ್ಲಿ ಯಾರಿಗಾದ್ರೂ ಥೈರಾಯ್ಡ್ ಇದ್ರೆ ನಿಮಗೂ ಕೂಡ ಥೈರಾಯ್ಡ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈಗ ಏನಪ್ಪಾ ಅದು ಥೈರಾಯ್ಡ್? ಇಷ್ಟು ದಿನ ಇಲ್ಲದೆ ಇರೋದು ಏನಾರ ವರ್ಷದಾಗ ಏನಾರ ಉಟ್ಕೊಂಡಿದ್ದೇನಾ? ಯಾರಿಗೂ ಇಲ್ಲದೆ ಇರೋದು ಈಗ ಏನಾರ ಬರ್ತಾ ಇದೇನಾ? ಏನು ಇಲ್ಲ. ಎಲ್ಲ ಈ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಅಂದ್ರೆ ಎಲ್ಲಾ ಮನುಷ್ಯಂಗೂ ಥೈರಾಯ್ಡ್ ಅನ್ನೋದು ಇದೆ. ಥೈರಾಯ್ಡ್ ಅನ್ನೋದು ಅದು ಒಂದು ಗ್ರಂಥಿ, ಅದು ಒಂದು ಅಂಗಾಂಗ, ಎಲ್ಲರಿಗೂ ಬೇಕು, ದಿನನಿತ್ಯ ಬೇಕಾಗಿರುವಂತ ಅಂಗಾಂಗ. ಅದು ಎಲ್ಲಿರುತ್ತದು? ಇದು ಕತ್ತಿನ ಮುಂಭಾಗದಲ್ಲಿ ಒಂದು ಚಿಟ್ಟೆ ಆಕಾರದಲ್ಲಿ ಈ ತರ ಇರ್ತದೆ. ಇದಕ್ಕೆ ಚಿಟ್ಟೆ ಆಕಾರ ಅಂದ್ರೆ ಈ ಕಡೆ ಒಂದು ಭಾಗ, ಈ ಕಡೆ ಒಂದು ಭಾಗ, ಮಧ್ಯದಲ್ಲಿ ಕನೆಕ್ಷನ್. ಸೊ 2 ರೆಕ್ಕೆ ಮತ್ತು ಮಧ್ಯದಲ್ಲಿ ಹೇಗೆ ಜಾಯಿಂಟ್ ಇರುತ್ತೋ ಅದೇ ತರನೇ ಚಿಟ್ಟೆ ಆಕಾರದಲ್ಲಿ ಇದು ಥೈರಾಯ್ಡ್ ಅನ್ನೋದು ಇರ್ತದೆ. ಸೊ ಇದು ಸಾಧಾರಣವಾಗಿ ನಮಗೆ ಏನ್ ಕೊಡುತ್ತೆ? ಇದರಿಂದ ನಮಗೆ ಥೈರಾಯ್ಡ್ ಹಾರ್ಮೋನ್ ಅಂತ ಬರ್ತದೆ. ಸಾಧಾರಣವಾಗಿ T3 ಅಥವಾ T4 ಅಂತ ಹೇಳ್ತೀವಿ, ಅಥವಾ ಥೈರಾಯ್ಡ್ ರಿಲೇಟೆಡ್ ಅಥವಾ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತಾನು ಇನ್ನೊಂದು ಇರ್ತದೆ. ಬಟ್ ಅದು ಇಲ್ಲಿಂದ ಬರಲ್ಲ. ಬಟ್ ಯೂಶಲಿ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ. ಏನದು? ಥೈರಾಯ್ಡ್ ಹೇಗಿದೆ ನಿಮ್ಮ ಬ್ಲಡ್ ನಲ್ಲಿ, ಥೈರಾಯ್ಡ್ ಅಂಶ ಎಷ್ಟಿದೆ ಅಂತ ತಿಳ್ಕೊಳೋದಕ್ಕೆ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ. ಸೊ ಅದು ಇವತ್ತಿನ ದಿವಸ ಥೈರಾಯ್ಡ್ ಅನ್ನೋದು ಟೆಸ್ಟ್ ನ ಈ ಥೈರಾಯ್ಡ್ ಗ್ಲ್ಯಾಂಡ್ ಇಂದಾನೆ ಥೈರಾಯ್ಡ್ ಅನ್ನೋದು ಬರ್ತಾ ಇದೆ, ಎಲ್ಲರಿಗೂ ಬರ್ತಾ ಇದೆ. ಮತ್ತೇನ್ರಿ ಪ್ರಾಬ್ಲಮ್ ಆಗ್ತಾ ಇರೋದು? ಈ ಬರ್ತಾ ಇರೋ ಗ್ಲ್ಯಾಂಡ್ ನಲ್ಲಿ ಏನಾದ್ರು ಗ್ರಂಥಿಯಿಂದ ಏನಾದ್ರು ಬರೋ ಅಂತ ಥೈರಾಯ್ಡ್ ಹಾರ್ಮೋನು ಬರೋದ್ಕಿಂತ ಜಾಸ್ತಿ ಬಂದ್ರೆ, ಬರ್ಬೇಕಾಗಿರೋದ್ಕಿಂತ ಜಾಸ್ತಿ ಬಂದ್ರೆ ಥೈರಾಯ್ಡ್ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಅಥವಾ ಇದರಿಂದ ಬರ್ಬೇಕಾಗಿರುವಂತ ಥೈರಾಯ್ಡ್ ಹಾರ್ಮೋನು ಕಡಿಮೆ ಆದ್ರೆ, ಅಂದ್ರೆ ಬರ್ಬೇಕಾಗಿರೋದ್ಕಿಂತ ಕಡಿಮೆ ಬರ್ತಾ ಇದೆ, ಬೇಕಾದಷ್ಟು ಬರ್ತಾ ಇಲ್ಲ ಅಂತದಕ್ಕೆ ಏನಂತ ಹೇಳ್ತೀವಿ? ಹೈಪೋಥೈರಾಯ್ಡ್ ಅಥವಾ ಕಡಿಮೆ ಥೈರಾಯ್ಡ್ ಕಾಯಿಲೆ. ಸೊ ಇವೆರಡು ಕಂಪೇರ್ ಮಾಡಿದ್ರೆ ಸಾಧಾರಣವಾಗಿ ಬಹುತೇಕ ಹೆಚ್ಚಾಗಿ ಕಂಡು ಬರೋದು ಹೈಪೋಥೈರಾಯ್ಡ್ ಅನ್ನೋದೇ, ಅಂದ್ರೆ ಕಡಿಮೆ ಥೈರಾಯ್ಡ್ ಬರೋದೇ ಕಾಮನ್ನು. ಸೊ ಹೈಪರ್ ಥೈರಾಯ್ಡ್ ಕೂಡ ಬರ್ತದೆ, ಆದ್ರೆ ಜನಕ್ಕೆ ನಂಬರ್ಸ್ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಸಾಕಷ್ಟು ಕಡಿಮೆ ಇರ್ತದೆ. ಇನ್ನೊಂದು ಏನಾಗುತ್ತೆ, ಥೈರಾಯ್ಡ್ ಬಾರ್ಡರ್ ಲೈನ್ ಥೈರಾಯ್ಡ್ ಅಂತ ಹೇಳ್ತೀವಿ, ಅದಕ್ಕೆ ಸಬ್ ಕ್ಲಿನಿಕಲ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಅಷ್ಟೊಂದು ಗಮನ ಹರಿಸೋದು ಬೇಡ. ಅಷ್ಟೇ ಅಲ್ಲದೆ ಇದೇ ಗ್ರಂಥಿನಲ್ಲಿ ಗಂಟು ಕೂಡ ಆಗ್ಬೋದು. ಕೆಲವರೆಲ್ಲ ನೋಡಿರ್ಬೋದು ನೀವು, ಇಷ್ಟಿಷ್ಟು ದೊಡ್ಡದು ಗಂಟುಗಳೆಲ್ಲ ಬರ್ತಾ ಇದ್ವು. ಇದೆಲ್ಲ ಮುಂಚೆ ಬರ್ತಾ ಇದ್ವು. ಮುಂಚೆ ಅಂದ್ರೆ ಆಲ್ಮೋಸ್ಟ್ ಒಂದು 25-30 ವರ್ಷದ ಹಿಂದ್ಗಡೆ. ಏನ್ ಚೇಂಜ್ ಆಯ್ತು 25-30 ವರ್ಷದಿಂದ? ಯಾರು ಹೇಳ್ತೀರಿ? ಥೈರಾಯ್ಡ್ ಸಂಬಂಧಪಟ್ಟದಕ್ಕೆ ಏನ್ ಚೇಂಜ್ ಮಾಡಿದ್ದಾರೆ? ಗೌರ್ಮೆಂಟ್ ಆಫ್ ಇಂಡಿಯಾ ಇಂದಾನೆ ಮಾಡಿದ್ದಾರೆ. ಅದೆಲ್ಲ ನಮಗೆಲ್ಲ ಎಫೆಕ್ಟ್ ಆಗಿದೆ. ಯಾವ ತರ ಅದು? ಏನ್ ಹೇಳಿ? ಎಸ್, ಸೊ ಅಯೋಡೈಸ್ ಸಾಲ್ಟ್ಸ್, ವೆರಿ ಗುಡ್. ಸೊ 1991 ನಲ್ಲಿ 1991ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡ್ತು, ಬಹಳಷ್ಟು ಐಡಿನ್ ಡಿಫಿಷಿಯನ್ಸಿ ಇದೆ ಅಂತ ಏನ್ ಮಾಡ್ತು, ನಮ್ಮ ಊಟ ಮಾಡುವಂತ ಉಪ್ಪಲ್ಲಿ, ನಾವು ಊಟ ಮಾಡುವಂತ ಉಪ್ಪಿನಲ್ಲಿ ಅಯೋಡಿನ್ ಅನ್ನೋದನ್ನ ಮಿಕ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಅದು ಸ್ಟಾರ್ಟ್ ಮಾಡಿದಾಗಿಂದ ಬಹುತೇಕ
ದೊಡ್ಡ ದೊಡ್ಡ ಥೈರಾಯ್ಡ್ ಗ್ರಂಥಿಗಳು ಇಷ್ಟಿಷ್ಟು ದೊಡ್ಡ ದೊಡ್ಡದಿರೋದು, ಕತ್ತು ಬಗ್ಸಕ್ಕೆ ಆಗ್ತಾ ಇರಲಿಲ್ಲ ಅಂಥ ಗಂಟುಗಳೆಲ್ಲ ಇರೋವು. ಅವರೆಲ್ಲ ಹೋಗೋಗಿ ಆಪರೇಷನ್ ಮಾಡಿಸ್ಕೊಂಡ್ ಬರೋರು. ಸೊ ಈಗ ಅಂಥ ಗ್ರಂಥಿಗಳು ಇಲ್ಲಿ ನಮ್ಮ ಈ ಗುಡ್ಡ ಈ ಪ್ರದೇಶದಲ್ಲಿ ಕಾಣೋದಿಲ್ಲ. ಇನ್ನೂ ಕೆಲವು ಜಾಗದಲ್ಲಿ, ಕೆಲವು ಗುಡ್ಡಗಾಡು ಪ್ರದೇಶದಲ್ಲಿ ಲೈಕ್ ಹಿಮಾಲಯಾಸ್ ಇರ್ಬೋದು ಅಥವಾ ಯಾವುದೇ ಥರ ಗುಡ್ಡಗಾಡು ಪ್ರದೇಶದಲ್ಲಿ ಎಲ್ಲಿ ಉಪ್ಪಿನ ಅಂಶ ಅಥವಾ ನೀರಿನ ಅಂಶ ಅಥವಾ ಈ ಉಪ್ಪಿನ ಅಂಶ ಕಡಿಮೆ ಇರುತ್ತೋ ಅಲ್ಲಿ ಇನ್ನೂ ಕಂಡು ಬರುತ್ತೆ. ಬಟ್ ಬಹುತೇಕವಾಗಿ ಬಹಳಷ್ಟು ಕಡಿಮೆ ಆಗಿದೆ ಈಗ, ಅಂತ ದೊಡ್ಡ ದೊಡ್ಡ ಗಂಟುಗಳು ಕಾಣಲ್ಲ. ಸೊ ಇದು ಕೂಡ ಆಗ್ಬೋದು, ಏನೋ ಇದೇ ಗ್ರಂಥಿಯಲ್ಲಿ ದೊಡ್ಡ ಗಂಟಾದರೂ ಅದಕ್ಕೂ ಥೈರಾಯ್ಡ್ ಸಮಸ್ಯೆ ಅದರಿಂದನೂ ಆಗಿದೆ ಅಂತಲೂ ಹೇಳ್ಬೋದು. ಸೊ ಇದಲ್ದಲೇ ಬಾರ್ಡರ್ ಲೈನ್ ಥೈರಾಯ್ಡ್ ಅಂತ ಹೇಳಿದೆ, ಅದ್ರ ಬಗ್ಗೆ ಅಷ್ಟೊಂದು ಗಮನ ಹರಿಸೋದು ಬೇಡ. ಈ ಥೈರಾಯ್ಡ್ ಅನ್ನೋದು ಏನೇನು ಮಾಡುತ್ತೆ ನಮ್ಮ ದೇಹದಲ್ಲಿ? ಸೊ ಇದು ಅಷ್ಟೊಂದು ಬೇಕೇ ಬೇಕಾ? ಅದ್ರಾಗ ತೆಗೆದು ಹಾಕಿದ್ರೆ ಆಯ್ತಲ್ಲ, ಇದ್ರ ಸಮಸ್ಯೆನೇ ಇರಲ್ವಾ ತೆಗೆದು ಹಾಕಿದ್ರೆ? ಇಲ್ಲ. ಸೊ ಇದು ಥೈರಾಯ್ಡ್ ಹಾರ್ಮೋನ್ ಅನ್ನೋದು ನಮಗೆ ದಿನನಿತ್ಯ ಕೆಲಸಗಳಿಗೆ ಬೇಕೇ ಬೇಕು. ಯಾವ್ದ್ಯಾವ್ದಪ್ಪ ಅದು ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಅಂತಂದ್ರೆ, ಥೈರಾಯ್ಡ್ ಅನ್ನೋದು ನಮ್ಮ ಜೀವನ ಕ್ರಿಯೆನ ನಿಯಂತ್ರಣ ಮಾಡ್ತದೆ. ಅಂದ್ರೆ ದಿನನಿತ್ಯ ಕೆಲಸಗಳಿಗೆ ಬೇಕಾಗುತ್ತೆ. ಅಷ್ಟೇ ಅಲ್ಲದಲೇ ಅದು ನಮ್ಮ ಮೆದುಳು, ನಮಗೆ ಬೇಕಾಗಿರುವಂಥ ಹೃದಯ, ಸ್ನಾಯುಗಳು, ಮೂಳೆಗಳು ಇವೆಲ್ಲವಕ್ಕೂ ಮಾಡುವಂಥ ಕೆಲಸಗಳಿಗೆ ದಿನನಿತ್ಯ ಬೇಕಾಗಿರುವಂಥ ಅಂಶ ಇದು ಥೈರಾಯ್ಡ್ ಅನ್ನೋದು. ಸೊ ಎಲ್ಲರಿಗೂ ದಿನನಿತ್ಯ ಬೇಕಾಗಿರುವಂಥದ್ದೇ ಥೈರಾಯ್ಡ್ ಹಾರ್ಮೋನ್. ಸೊ ಈ ಹಾರ್ಮೋನ್ ಅಂದ್ರೆ ಬೆಳವಣಿಗೆ, ಅಭಿವೃದ್ಧಿ ಅಥವಾ ಸಂತಾನೋತ್ಪತ್ತಿಯಲ್ಲೂ ಕೂಡ ಇದು ಬಹಳ ಬಹುತೇಕ ದೊಡ್ಡ ಪಾತ್ರವನ್ನು ಅದು ಹೊಂದಿರುತ್ತದೆ. ಅಂದ್ರೆ ಇದು ಬರೇ ನಮಗೆ ದಿನನಿತ್ಯ ಕೆಲಸಕ್ಕಷ್ಟೇ ಅಲ್ಲ, ನಮ್ಮ ಗ್ರೋತ್ ಅಂದ್ರೆ ನಮ್ಮ ಎತ್ತರ ಬೆಳವಣಿಗೆ ಇರ್ಬೋದು, ನಮ್ಮ ಮೆಚುರಿಟಿ ಇರ್ಬೋದು, ಅಂದ್ರೆ ನಾವು ದೊಡ್ಡವರಾಗೋದು ಅಥವಾ ಹೆಣ್ಮಕ್ಳಲ್ಲಿ ದೊಡ್ಡವರಾಗೋದು, ಋತುಮತಿ ಚಕ್ರ ಆರಂಭ ಆಗೋದು, ಅಷ್ಟೇ ಅಲ್ಲದಲೇ ನಮ್ಮ ಸಂತಾನೋತ್ಪತ್ತಿ ಅಂದ್ರೆ ಫರ್ಟಿಲಿಟಿ ಅಂದ್ರೆ ನಮ್ಮ ಮಕ್ಕಳು ಆಗೋದಕ್ಕೂ ಇದೆಲ್ಲದೂ ಬಹಳ ಬಹುತೇಕ ಇಂಪಾರ್ಟೆಂಟ್ ಆಗಿರುವಂಥ ಹಾರ್ಮೋನ್. ಸೊ ಹೆಚ್ಚು ಕಡಿಮೆ ಇಡೀ ದೇಹಕ್ಕೆ ಪೂರ್ತಿ ಬೇಕಾಗಿರುವಂಥದ್ದು ಯಾವುದಪ್ಪ ಅಂತಂದ್ರೆ ನಮಗೆ ಥೈರಾಯ್ಡ್ ಹಾರ್ಮೋನ್. ಸೊ ಈ ಥೈರಾಯ್ಡ್ ಹಾರ್ಮೋನು ಏನೇನು ತೊಂದರೆಗಳು ಆಗುತ್ತೆ ಈಗ ಆಲ್ರೆಡಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. ಹೈಪೋಥೈರಾಯ್ಡ್ ಅಂದ್ರೆ ಈ ಬರ್ತಾ ಇರೋದು ಏನಾರೆ ಕಡಿಮೆ ಆಗ್ಬಿಟ್ರೆ ಒಬ್ಬ ಮನುಷ್ಯಂಗೆ ಇದೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮೆದುಳಿಗೂ ಬೇಕು, ಕಣ್ಣಿಗೂ ಬೇಕು, ಹೃದಯಕ್ಕೂ ಬೇಕು, ಚರ್ಮಕ್ಕೂ ಬೇಕು. ಅದೆಲ್ಲ ಇದ್ದಾಗ ಮತ್ತೆ ಇದೆಲ್ಲದನ್ನು ಆಕ್ಟಿವ್ ಆಗಿರ್ತೀವಿ. ಅದಿಲ್ಲ ಅಂತಂದ್ರೆ ಏನಾಗುತ್ತೆ? ಗುಣಲಕ್ಷಣಗಳ ಬಗ್ಗೆ ನೆಕ್ಸ್ಟ್ ನಾನು ಹೇಳ್ತೀನಿ. ಸೊ ಮದುವೆ ಆಯಿತು, ಮದುವೆ ಆಗಿ ಅವರಿಗೆ ಮದುವೆ ಆಗಿ 2 ವರ್ಷ 3 ವರ್ಷ ಆಯಿತು, 4-5 ವರ್ಷ ಆಯಿತು ಅಂದ್ರೂ ಕೂಡ ಅವರಿಗೆ ಸಂತಾನ ಭಾಗ್ಯ ಇನ್ನೂ ಕಲ್ಪಿಸಿಲ್ಲ ಅವರಿಗೆ. ಅಂದ್ರೆ ಮಕ್ಕಳಿನ್ನೂ ಆಗಿಲ್ಲ, ಅಥವಾ 2-3 ವರ್ಷದ ಮೇಲೆ ಅವ್ರಿಗೆ ಮಕ್ಕಳಾಗಿಲ್ಲ ಅಂದ್ರೆ ಸಾಧಾರಣವಾಗಿ ಬಂಜನಿತನ ಅಂತ ಹೇಳ್ತಾರೆ, ಅಂದ್ರೆ ಇನ್ಫರ್ಟಿಲಿಟಿ ಇಂಗ್ಲಿಷ್ನಲ್ಲಿ. ಸೊ ಇಂಥವ್ರಿಗೂ ಕೂಡ ಫಸ್ಟ್ ಪ್ರಪ್ರಥಮವಾಗಿ ಸಿಂಪಲ್ ಆಗಿ ಟ್ರೀಟ್ಮೆಂಟ್ ಕೊಡ್ಬೋದಾಗಿರುವಂಥ ತೊಂದರೆ ಅಂದ್ರೆ ಥೈರಾಯ್ಡ್ ತೊಂದರೆ. ಎಷ್ಟೋ ಒಂದ್ಸರಿ ಥೈರಾಯ್ಡ್ ಸಮಸ್ಯೆಗಳಿಂದನೇ ಅವರಿಗೆ ಮಗು ಆಗೋದು ಕೂಡ ಡಿಲೇ ಆಗಿರ್ಬೋದು, ಅದೇ ಥರನೇ ಲೇಟ್ ಆಗಿರ್ಬೋದು, ಅಥವಾ ತೊಂದರೆಗಳಿಂದನೇ ಅವರಿಗೆ ಋತುಚಕ್ರ ಸಮಸ್ಯೆಗಳಿರೋದ್ರಿಂದ ಪೀರಿಯಡ್ಸ್ ಅಥವಾ ರೆಗ್ಯುಲರ್ ಇಲ್ಲದೆ ಇರೋದ್ರಿಂದನೂ ಕೂಡ ಮಗು ಆಗೋದು ತಡ ಆಗಿರ್ಬೋದು. ಸೊ ಇವೆಲ್ಲ ಕಾರಣಗಳಿಂದ ಅಷ್ಟೇ ಅಲ್ಲದೆ ದೊಡ್ಡ ವಯಸ್ಸಿನವರು 40-50 ವಯಸ್ಸಾಗಿದೆ, ಏನಪ್ಪಾ ಅಂದ್ರೆ ಅವ್ರ ಮನೇಲಿ ಅಲ್ಲೇ ರಿಟೈರ್ಡ್ ಲೈಫಲ್ಲಿ ಇದ್ದಾರೆ, ಹೆಣ್ಮಕ್ಳು. ಅವರು ಏನು ಅಂದ್ರೆ ಯಾವಾಗ್ಲೂ ಸುಮ್ಮನೆ ಕೂತಿರ್ತಾರೆ ಮನೆಯಲ್ಲಿ, ಯಾರ ಜೊತೆಗೂ ಏನೋ ಅಷ್ಟೊಂದು ಇನ್ವಾಲ್ವ್ ಆಗಲ್ಲ ಅಂದ್ರೆ ಎಲ್ಲರ ಜೊತೆಗೂ ಬೆರೆತು ಖುಷಿಯಾಗಿರಲ್ಲ. ಯಾವಾಗ್ಲೂ ಕೇಳಿದ್ರು ನನಗೇನು ಇಂಟ್ರೆಸ್ಟ್ ಇಲ್ಲ, ನನಗೆ ಬಿಟ್ಬಿಡ್ರಪ್ಪ, ನಾನು ಸುಮ್ಮನೆ ಇರ್ತೀನಿ ಅನ್ನೋದು. ಚರ್ಮ ಎಲ್ಲ ಹೊರಟಾಗಿರೋದು, ಮುಖ ಎಲ್ಲ ದಪ್ಪಕ್ಕಾಗಿರೋದು. ಸೊ ಇದು ಕೂಡ ಇಂಥ ವಯಸ್ಸಿನಲ್ಲೂ ಕೂಡ 70-80 ವಯಸ್ಸಿನಲ್ಲೂ ಕೂಡ ಥೈರಾಯ್ಡ್ ಸಮಸ್ಯೆಗಳು ಬರಬಹುದು. ಸೊ ಥೈರಾಯ್ಡ್ ಬಗ್ಗೆ ಹೈಪೋ ಮತ್ತೆ ಹೈಪರ್ ಥೈರಾಯ್ಡಿಸಮ್ ಅಂತ ಇರುತ್ತೆ. ಹೈಪೋ ಅಂದ್ರೆ ಕಡಿಮೆ ಬರುವಂಥದ್ದು ಥೈರಾಯ್ಡ್ ಹಾರ್ಮೋನ್, ಹೈಪರ್ ಅಂತಂದ್ರೆ ಸೊ ಜಾಸ್ತಿ ಬರುವಂಥದ್ದು. ಸೊ ರಕ್ತದ ಥೈರಾಯ್ಡ್ ಸಮಸ್ಯೆ, ನಾಡ್ಯೂಲ್ಸ್ ಅಂದ್ರೆ ಥೈರಾಯ್ಡ್ ಗಂಟುಗಳು ಕೂಡ ಕಂಡು ಬರ್ಬೋದು. 60-70-80 ವಯಸ್ಸಿನಲ್ಲೂ ಕೂಡ ಥೈರಾಯ್ಡ್ ಸಮಸ್ಯೆಗಳು ಬರಬಹುದು. ಸೊ ಈ ಥೈರಾಯ್ಡ್ ಅನ್ನೋದು ಯಾರಿಗೆ ಬರುತ್ತೆ ಅನ್ನೋದಾದ್ರೆ, ಇದು ಇಂಥದೇ ವಯಸ್ಸು, ಇಷ್ಟೇ ವಯಸ್ಸಿನಲ್ಲಿ ಅಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇದು ಸಣ್ಣ ಹುಟ್ಟಿದ ಮಗುವಿಂದ ಹಿಡಿದು ದೊಡ್ಡ ವಯಸ್ಸು ತನಕನವರೆಗೂ ಬರಬಹುದು. ಸೊ ಏನೇನು ಥೈರಾಯ್ಡ್ ಸಮಸ್ಯೆಗಳಲ್ಲಿ ಏನೇನು ಕಂಡು ಬರ್ಬೋದು? ಥೈರಾಯ್ಡ್ ಅಂತಂದ್ರೆ ಒಬ್ರಿಗಿದೆ ಅಂತಂದ್ರೆ ಹೇಗೆ ಕಂಡುಹಿಡಿಬಹುದು? ಬಹಳ ಇಂಪಾರ್ಟೆಂಟ್. ಸೊ ನೀವು ಕೂಡ ಹೇಳ್ತಾ ಇರ್ತಾರೆ, ಮನೇಲಿ ಯಾರೋ ಒಬ್ರು ಹೇಳ್ತಾರೆ
ನನಗೆ ಯಾಕೋ ಹಿಂಗೆ ಸುಸ್ತಾಗ್ತಾ ಇದೆ, ನನಗೆ ಯಾಕೋ ಕೂದಲು ಭಾಳ ಉದುರ್ತಾ ಇದೆ, ನನಗೆ ಯಾಕೋ ಋತುಚಕ್ರ ಏರುಪೇರು ಆಗ್ತಾ ಇದೆ, ನಿನಗೆ ಥೈರಾಯ್ಡ್ ಇರ್ಬೇಕು ನೋಡು, ಮತ್ತೆ ಚೆಕ್ ಮಾಡಿಸು. ಅದನ್ನ ಹೆಂಗೆ ಹೇಳ್ತೀರಾ? ಸೊ ಈ ಕೆಲವು ಭಾಳ ಇಂಪಾರ್ಟೆಂಟ್ ತಪಾಸಣೆ ಮಾಡುವಂಥ ಕೆಲವು ಗುಣಲಕ್ಷಣಗಳಿದ್ದಾವೆ. ಸೊ ಅವರಿಗೆ ನಾವು ವೈದ್ಯಕೀಯ ಇತಿಹಾಸ ಅಂದರೆ ಹಿಸ್ಟ್ರಿ, ಕ್ಲಿನಿಕಲ್ ಹಿಸ್ಟ್ರಿ ಅಂತ ಹೇಳ್ತೀವಿ. ಸೊ ಅದು ಕೇಳಿದಾಗ ಅವರಿಗೆ ತಾಪಮಾನ ಅಂದರೆ ಬಾಡಿನಲ್ಲಿ ದೇಹದ ಹೀಟ್ ಆಗೋದು, ಜಾಸ್ತಿ ಬಿಸಿ ಬಿಸಿ ಅನ್ಸೋದು, ಅಥವಾ ಭಾಳ ತಣ್ಣಗಿರೋ ಅನ್ಸೋದು, ಇದಾದರೆ ಅದು ವ್ಯತ್ಯಾಸಗಳಾದರೆ, ತೂಕದಲ್ಲಿ ವ್ಯತ್ಯಾಸಗಳು, ಯೂಶಲಿ ತೂಕಗಳಲ್ಲಿ ವ್ಯತ್ಯಾಸ ಅಂತಲೇ ಎಲ್ಲರೂ ಅದನ್ನು ಫಸ್ಟ್ ಟೈಮ್ ಚೆಕ್ ಮಾಡಿಸೋದು. ಅದೇ ಅಲ್ದಲೇ ಎಷ್ಟೊಂದು ಥರ ಬೇರೆ ಕಾರಣಗಳಿಂದನೂ ಕೂಡ ತೂಕದಲ್ಲಿ ವ್ಯತ್ಯಾಸಗಳು ಕಂಡು ಬರ್ಬೋದು. ಅದಲ್ಲದೆ ಮತ್ತು ದೇಹದ ಶಕ್ತಿ ಮಟ್ಟ ನಿಯಂತ್ರಣ, ಅಂದರೆ ನಮಗೆ ಶಕ್ತಿ ಭಾಳ ಕಡಿಮೆ ಅನ್ಸೋದು, ಯಾವಾಗಲೂ ಸುಸ್ತಿರೋ ಅಂಥದ್ದು, ಇಂಥವ್ರಿಗೆಲ್ಲದನ್ನು ಅವರು ಕಂಪ್ಲೇಂಟ್ಸ್ಗಳನ್ನ ಇಟ್ಕೊಂಡು ಬರ್ಬೋದು. ಸೊ ಇಂಥವರಿಗೆ ನಾವು ಏನು ಮಾಡ್ತೀವಿ, ಈ ಥರ ಥೈರಾಯ್ಡ್ ಇದೆ ಅಂತ ಯಾರಿಗಾರೆ ನಮಗೆ ಡೌಟ್ ಬಂದರೆ, ಇವತ್ತು ಯಾರೋ ಒಬ್ಬರು ಬಂದಿದ್ದಾರೆ, ಒಬ್ಬ ಪೇಷಂಟು ಅಥವಾ ಮಹಿಳೆ ಅಥವಾ ಮಗು, ಯಾವಾಗಲೂ ಮಗು ಸುಸ್ತಲ್ಲೇ ಇರುತ್ತೆ, ಯಾವುದೇ ಥರ ಆ್ಯಕ್ಟಿವಿಟೀಸ್ ಮಾಡ್ತಾ ಇಲ್ಲ, ಯಾವಾಗ್ಲೂ ಒಂದೇ ಕಡೆಗೆ ಇರಬೇಕು ಅನ್ಸುತ್ತೆ, ಭಾಳ ಸುಸ್ತು, ಕೈಕಾಲು ನೋವುಗಳು ಅಂತದೆ ಅಂತಂದರೆ ಅಂಥವರಿಗೆ ನಾವು ಏನು ಮಾಡ್ಬೋದು, ಈ ಥರ ಥೈರಾಯ್ಡ್ ಪರೀಕ್ಷೆಗಳನ್ನ ಮಾಡ್ಬೋದು. ಏನದು ಬಹಳ ದೊಡ್ಡ ಪರೀಕ್ಷೆ ಏನಲ್ಲ, ಒಂದು ಸಿಂಪಲ್ ಆಗಿರುವಂಥ ರಕ್ತ ಪರೀಕ್ಷೆ. ಏನದು, ರಕ್ತದಲ್ಲಿ T3, T4 ಮತ್ತು TSH ಅನ್ನೋ ಅಂತ 3 ಅಂಶಗಳು ಇರ್ತದೆ. T3, T4 ಅನ್ನೋದು ಇದೇ ಥೈರಾಯ್ಡ್ ಗ್ರಂಥಿಯಿಂದನೇ ಬರೋವಂಥ ಹಾರ್ಮೋನು. ಅದನ್ನು ಕಂಟ್ರೋಲ್ ಮಾಡೋವಂಥದ್ದು TSH ಹಾರ್ಮೋನ್ ಅಂತ ಇರುತ್ತೆ, ಅದು ಮೆದುಳಿಂದ ಬರ್ತದೆ. ಸೊ ಈ T3, T4, TSH ಅನ್ನೋವಂಥ ಹಾರ್ಮೋನ್ಗಳು ಯಾವ ರೇಂಜಲ್ಲಿ ಬರ್ತಾ ಇದೆ ಅನ್ನೋದನ್ನು ನಾವು ಚೆಕ್ ಮಾಡ್ಬೋದು. ಸೊ ಅದನ್ನು ನಾವು ಚೆಕ್ ಮಾಡಿದಾಗ ಥೈರಾಯ್ಡ್ ಎಷ್ಟಿದೆ, ಜಾಸ್ತಿ ಇದೆನೋ ಕಡಿಮೆ ಇದೋ ಅಂತ ನಮಗೆ ಗೊತ್ತಾಗುತ್ತೆ. ಅದು ಬಿಟ್ಟು ಬೇರೆ ಏನಾರ ಪರೀಕ್ಷೆ ಮಾಡ್ಬೋದಾ? ಡೆಫಿನೆಟ್ಲಿ ಎಸ್. ಸೊ ಅದಲ್ದಲೇ ಥೈರಾಯ್ಡ್ ರೇಡಿಯೋ ಅಂದರೆ ಅಲ್ಟ್ರಾಸೌಂಡ್ ಪರೀಕ್ಷೆ ಮಾಡ್ಬೋದು. ಅಂದರೆ ಇಲ್ಲಿ ಮೇಲ್ಗಡೆಗೆ ಸ್ಕ್ಯಾನ್ ಮಾಡಿ ಒಳಗಡೆಗೆ ಥೈರಾಯ್ಡ್ ಗ್ರಂಥಿ ಹೇಗಿದೆ ನೋಡ್ಬೋದು, ಅಲ್ಟ್ರಾಸೌಂಡ್ ಪರೀಕ್ಷೆ ಇರ್ಬೋದು, ಅಥವಾ ಫೈನ್ ನೀಡಲ್ ಬಯಾಪ್ಸಿ ಅಥವಾ FNAC ಅಂತ ಹೇಳ್ತೀವಿ. ಅಂದರೆ ಈ ಗಂಟೇನಾರೆ ಕಂಡು ಬಂದರೆ ಅದಕ್ಕೆ ನಾವು ಸೂಜಿ ಹಾಕಿ ಅದಕ್ಕೆ ಪರೀಕ್ಷೆ ಮಾಡ್ಬೋದು. ಸೊ ಬಹುತೇಕ ಇವೆಲ್ಲವೂ ಅಡ್ವಾನ್ಸ್ಡ್ ಪ್ರಾಬ್ಲಮ್ಸಿಗೆ ಅಷ್ಟೇ ನೋಡೋದು. ಬಟ್ ನಮಗೆ ಬೇಕಾಗಿರೋವಂಥದ್ದು ಈ ಅಟ್ಲೀಸ್ಟ್ ಮಾಡ್ಬೋದಾಗಿರೋವಂಥದ್ದು ಥೈರಾಯ್ಡ್ ಹಾರ್ಮೋನ್ ಟೆಸ್ಟ್ಗಳು, ಅಂದರೆ T3, T4 ಮತ್ತು TSH ಹಾರ್ಮೋನ್ಗಳನ್ನ ನಾವು ಚೆಕ್ ಮಾಡ್ಬೋದು. ಸೊ ಸಾಮಾನ್ಯ ವ್ಯಾಪ್ತಿಯಲ್ಲಿ ಎಲ್ಲ ಈಗಿನ ಮುಂಚೆ ಎಲ್ಲ ನಮ್ಮ ಇಂಥ ದೊಡ್ಡ ಸಂಸ್ಥೆಯಲ್ಲೇ ಥೈರಾಯ್ಡ್ ಟೆಸ್ಟ್ ಮಾಡೋದು ಅಂದರೆ ಅದು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಆದ್ರೂ ಒಂದು ಟೆಸ್ಟ್ ರಿಪೋರ್ಟ್ ಬರ್ತಾ ಇರಲಿಲ್ಲ. ಭಾಳ ಹಿಂದೆ ಎಲ್ಲ ಬರೀ 10-15 ವರ್ಷದ ಹಿಂದ್ಗಡೆಗೆ ಥೈರಾಯ್ಡ್ ಟೆಸ್ಟ್ ಮಾಡೋದು ಅಂದರೆ ಅಷ್ಟು ಭಾಳ ಕಷ್ಟಕರವಾದ ಟೆಸ್ಟು ಅಥವಾ ಸಿಗದೇ ಇರೋ ಅಂಥ ಟೆಸ್ಟ್ಗಳಾಗಿದ್ದು. ಆ್ಯಂಡ್ ಭಾಳ ಜನಕ್ಕೆ ನಾವು ಚೆಕ್ಕು ಮಾಡ್ತಾ ಇರಲಿಲ್ಲ, ಮೇ ಬಿ ಅವಾಗ ಅಷ್ಟು ತೊಂದರೆಗಳು ಕಾಣ್ತಾ ಇರಲಿಲ್ಲ. ಇವತ್ತಿನ ದಿವಸ ಥೈರಾಯ್ಡ್ ಟೆಸ್ಟ್ ಅಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲ ಲ್ಯಾಬ್ನಲ್ಲೂ ಕೂಡ ಮಾಡ್ತಾರೆ. ಆ್ಯಂಡ್ ಮಾಡೋರಿಗೆ ಎಲ್ಲರಿಗೂ ಸಾಧಾರಣವಾಗಿ ಬಹುತೇಕ ಒಂದು ದಿವಸದೊಳಗೆ ಎಲ್ಲ ರಿಪೋರ್ಟ್ಗಳು ನಿಮ್ಮ ಕೈಯಲ್ಲೇ, ನಿಮ್ಮ ಮೊಬೈಲ್ನಲ್ಲೇ ಬಂದುಬಿಡ್ತವೆ. ಸೊ ಥೈರಾಯ್ಡ್ ಟೆಸ್ಟ್ ಅನ್ನೋದನ್ನ ಭಾಳ ಕಷ್ಟ ಇದ್ದಿದ್ದು ಈಗ ಬಹುತೇಕ ನಿಮ್ಮ ಮನೆಗಳಲ್ಲೇ ಕೂತ್ಕೊಂಡು ಎಷ್ಟೊಂದು ಜನ ಬಂದು ಬ್ಲಡ್ ಟೆಸ್ಟ್ ಮಾಡಿನೇ ರಿಪೋರ್ಟ್ಗಳನ್ನು ಕೂಡ ತಂದು ಕೊಡುವಂಥ ವ್ಯವಸ್ಥೆಗಳೂ ಇದ್ದಾವೆ. ಸೊ ಈ ಥರ ನಾವು ಥೈರಾಯ್ಡ್ ಟೆಸ್ಟ್ ಅನ್ನೋದನ್ನು ನಾವು ಮಾಡ್ಬೋದು. ಸೊ ಒಬ್ಬರಿಗೆ ಥೈರಾಯ್ಡ್ ಇದೆ ಅಂತ ಗುಣಲಕ್ಷಣಗಳು ಅಲ್ದಲೇ ಕನ್ಫರ್ಮ್ ಮಾಡೋದು ಹೇಗೆ, ನಾವು ಬ್ಲಡ್ ಟೆಸ್ಟ್ ಮುಖಾಂತರ ಇವರಿಗೆ ಥೈರಾಯ್ಡ್ ಇದೆನೋ ಇಲ್ಲೋ ಅಂತ ನಾವು ಕನ್ಫರ್ಮ್ ಮಾಡ್ಬೋದು. ಸೊ ಥೈರಾಯ್ಡ್ ರಕ್ತ ಪರೀಕ್ಷೆ ಮಾಡಿದ್ವಿ, ಇದು ಹೇಗೆ ಇದು ಥೈರಾಯ್ಡ್ ಅಂತ ತಿಳ್ಕೊತೀವಿ. ಅವರಿಗೆ ಥೈರಾಯ್ಡ್ ಟೆಸ್ಟ್ ಮಾಡಿದಾಗ ಅವರ TSH ವ್ಯಾಲ್ಯೂ ಮೇಲೆ ಅಥವಾ T3, T4 ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಸೊ TSH ವ್ಯಾಲ್ಯೂ ಏನಾರೆ ಜಾಸ್ತಿ ಇದ್ದರೆ ಅದು ನಮಗೆ ಕಡಿಮೆ ಥೈರಾಯ್ಡ್ ಅಂತ ಹೇಳ್ತದೆ. TSH ವ್ಯಾಲ್ಯೂ ಏನಾರೆ ಕಡಿಮೆ ಇದ್ದರೆ ಅದು ಜಾಸ್ತಿ ಥೈರಾಯ್ಡ್ ಆಗಿದೆ ಅಂತ ಹೇಳುತ್ತೆ. ಅದೆಲ್ಲ ನಿಮ್ಮ ವೈದ್ಯರಲ್ಲಿ ಅವರಿಗೆ ನಿಮ್ಮ ರಿಪೋರ್ಟ್ಗಳನ್ನ ತೋರಿಸಿದಾಗ ಅವ್ರು ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ. ಸೊ ಜಾಸ್ತಿ ಇದ್ದಾಗ ಥೈರಾಯ್ಡು, ಕಡಿಮೆ ಥೈರಾಯ್ಡ್ ಅಂತ ಹೇಳ್ತೀವಿ, ಅಥವಾ TSH ಕಡಿಮೆ ಇದ್ದಾಗ ಅದು ಲೋ ಥೈರಾಯ್ಡ್ ಅಂತಲೂ ಹೇಳ್ತೀವಿ. ಸೊ ಈ ಥರ ಥೈರಾಯ್ಡ್ ತೊಂದರೆಗಳನ್ನು ಡಯಾಗ್ನೋಸ್ ಮಾಡ್ಬೋದು. ಸೊ ಹೈಪೋಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಅಂತ 2 ಕಾಯಿಲೆಗಳು ಹೇಳಿದ್ವಿ. ಸೊ ಏನೇನು ಗುಣಲಕ್ಷಣಗಳು ಇರ್ತದೆ. ಸೊ ಒಬ್ಬ ವ್ಯಕ್ತಿಗೆ ಹೈಪೋಥೈರಾಯ್ಡ್ ಅಂತಂದರೆ ಯಾವ ಥರ ಇರ್ಬೋದು, ಸ್ವಲ್ಪ ಮಟ್ಟಿಗೆ ತೂಕ ಹೆಚ್ಚಾಗಿರ್ಬೋದು, ಅಥವಾ ಜಾಸ್ತಿ ಕಾಣ್ತಿರ್ಬೋದು. ದಣಿವು ಅಂದರೆ ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ಅವರಿಗೆ ಭಾಳ ಸುಸ್ತಾಗೋದು.
ಸ್ವಲ್ಪ ಏನಾರ ಎಕ್ಸ್ಟ್ರಾ ಕೆಲಸ ಮಾಡಿದ ತಕ್ಷಣನೇ ಸುಸ್ತಾಗುವಂಥದ್ದು ಇರ್ಬೋದು, ಅಥವಾ ಶಕ್ತಿ ನಷ್ಟ ಅಥವಾ ಬಹಳ ಶಕ್ತಿಹೀನತೆ ಇರ್ಬೋದು. ಅವರಿಗೆ ಚಳಿ ಭಾವನೆ, ಸೊ ಅಂದರೆ ಎಲ್ಲರಿಗೂ ಭಾಳಷ್ಟು ಸೆಕೆ ಆಗ್ತಾ ಇದ್ರೆ ಅವರಿಗೆ ಯಾಕೋ ನನಗೆ ಚಳಿ ಆಗ್ತೈತಪ್ಪ ಅಂತ ಹೇಳುವಂಥ ವ್ಯಕ್ತಿ ಯಾರು ಇದ್ರೆ ಅವರಿಗೂ ಥೈರಾಯ್ಡ್ ಸಮಸ್ಯೆ ಇರ್ಬೋದು ಅನ್ನೋದು ನಾವು ನೋಡಬೇಕು. ಮುಖ, ಕೈಕಾಲು ಅಥವಾ ಪಾದಗಳು ಎಲ್ಲವೂ ಕೂಡ ಊದಿಕೊಳ್ಳುವುದು, ಅಂದರೆ ಬಾವು ಬರೋದು ಅಥವಾ ಅವೆಲ್ಲ ದೊಡ್ಡದಾಗೋದು, ದಪ್ಪ ಆಗೋದು. ಸೊ ಇವೆಲ್ಲವೂ ಕೂಡ ಥೈರಾಯ್ಡ್ ಸಮಸ್ಯೆಯಿಂದನೇ ಇರ್ಬೋದು. ದೀರ್ಘಕಾಲ ಅಥವಾ ಅತಿಯಾದ ಕ್ರಮವಿಲ್ಲದ ಮುಟ್ಟು, ಅಂದರೆ ಹೆಚ್ಚು ಕಡಿಮೆ ಮುಟ್ಟಿನ ಹೆಚ್ಚು ಕಡಿಮೆ ಆಗೋದು, ಅಂದರೆ ಸೈಕಲ್ ವೇರಿಯೇಷನ್ ಅಥವಾ ಪೀರಿಯಡ್ಸ್ ವೇರಿಯೇಷನ್ ಆಗೋದಿರ್ಬೋದು. ಒಣ ಚರ್ಮ ವೆರಿ ಕಾಮನ್, ಅಂದರೆ ಸೊ ನಿಮ್ಮ ಚರ್ಮ ಯಾವಾಗ್ಲೂ ಒಣವಾಗಿರುತ್ತೆ ಆ್ಯಂಡ್ ಅದನ್ನು ಭಾಳ ಅದರಿಂದ ಎಷ್ಟೊಂದು ಸತಿ ಅವರಿಗೆ ಇಚ್ಚಿಂಗ್ ಬರೋದಾಗಲಿ ಅಥವಾ ಚರ್ಮ ಹೊರಟೊರಟಾಗೋದಾಗಲಿ ಭಾಳ ಸರಿ ಆಗ್ಬೋದು. ಮನಸ್ಥಿತಿಯಲ್ಲಿ ಏರುಪೇರು, ಅಂದರೆ ಸೊ ಮನಸ್ಥಿತಿಯಲ್ಲಿ ಏರುಪೇರು ಅಂದರೆ ಡಿಪ್ರೆಷನ್, ವೆರಿ ಕಾಮನ್, ವೆರಿ ಮಚ್ ಕಾಮನ್ ಇನ್ ಹೈಪೋಥೈರಾಯ್ಡಿಸಮ್. ಥೈರಾಯ್ಡ್ ಕಡಿಮೆ ಇರೋರಿಗೆ ಡಿಪ್ರೆಷನ್, ಖಿನ್ನತೆ ಸೊ ಭಾಳಷ್ಟು ಕಂಡು ಬರ್ಬೋದು. ಸೊ ಹೈಪೋಥೈರಾಯ್ಡಿಸಮ್ ಪೇಷಂಟ್ಸ್ಗಳಲ್ಲಿ ಡಿಪ್ರೆಷನ್ ಕೂಡ ಇರ್ಬೋದು. ಮತ್ತು ಮಲಬದ್ಧತೆ, ಸೊ ಅವರಿಗೆ ಮೋಷನ್ ಅನ್ನೋದು ಕ್ಲಿಯರಾಗಿ ಆಗೋದಿಲ್ಲ, ಭಾಳ ಗಟ್ಟಿಯಾಗುತ್ತೆ, ಟೈಟಾಗಿ ಆಗುತ್ತೆ, ಅಥವಾ ಆಗೋದು 2 ದಿನ 3 ದಿನಕ್ಕಾಗುತ್ತೆ, ಅಂದರೆ ಅಂಥವರಲ್ಲೂ ಕೂಡ ಥೈರಾಯ್ಡ್ ಸಮಸ್ಯೆ ಇರ್ಬೋದು. ಸೊ ಇದೆಲ್ಲದೂ ಹೈಪೋಥೈರಾಯ್ಡಿಸಮ್ ಅನ್ನೋ ಅಂಥ ತೊಂದರೆ ಬಗ್ಗೆ ಮಾತಾಡಿದ್ವಿ. ಹೈಪೋಥೈರಾಯ್ಡಿಸಮ್ ಅಂತಂದರೆ ಇದು ಕಡಿಮೆ ಥೈರಾಯ್ಡ್ ಇರೋರಿಗೆ. ಅದೇ ಥರನೇ ಹೈಪರ್ ಥೈರಾಯ್ಡಿಸಮ್ ಅಂದರೆ ಜಾಸ್ತಿ ಥೈರಾಯ್ಡ್, ಬೇಕಾಗಿರೋದಕ್ಕಿಂತ ಜಾಸ್ತಿ ಬಂದರೆ ಹೇಗಿರ್ತಾರೆ? ಸೊ ಈ ವ್ಯಕ್ತಿ ಹೇಗಿರ್ತಾರೆ ಅಂದರೆ, ಒಬ್ರು ಯಾರಾದ್ರೂ ಎಕ್ಸಾಮಿಗೆ ಹೋಗ್ಬೇಕಾದ್ರೆ ಮುಂಚೆ ಹೇಗಿರ್ತಾರೆ? ಸೊ ಕೈಯೆಲ್ಲ ತರ ನಡುಗ್ತಾ ಇರೋದು, ಕೈಯೆಲ್ಲ ಬಿಸಿ ಆಗ್ತಾ ಇರೋದು, ಸೊ ಟೆನ್ಷನ್ನು, ಎದೆ ಬಡ್ತ, ಅಂದರೆ ಎದೆ ಬಡ್ದು ಹಂಗೆ ಬಾಯಿಗೆ ಬಂದ್ಬಿಡುತ್ತೇನೋ ಅಷ್ಟು ಜೋರಾಗೆ ಎದೆ ಬಡೋದು, ಕಣ್ಣೆಲ್ಲ ದೊಡ್ಡದಾಗಿರೋದು, ಅಂದರೆ ಅವರೆಲ್ಲ ಸ್ಟ್ರೆಸ್ಸಲ್ಲಿ ಇರ್ತಾರಲ್ಲ ಅದೇ ಥರನೇ ಇವರು ಕೂಡ ಇರ್ತಾರೆ. ಸೊ ಹೈಪರ್ ಥೈರಾಯ್ಡಿಸಮ್ ಅವರಿಗೆ ಉಲ್ಟಾ ಸಿಂಪ್ಟಮ್ಸ್ ಇರ್ತದೆ. ಏನು? ಅವರಿಗೆ ಏನೂ ಕಾರಣ ಇಲ್ದಲೇ ತೂಕ ಕಡಿಮೆ ಆಗ್ತಾ ಇರುತ್ತೆ. ಸೊ ತೂಕ ಕಳೆದುಕೊಳ್ಳುವುದು ಹೆಚ್ಚು ಕಡಿಮೆ 5, 10, 15 kg ತನಕನೂ ಏನೂ ಮಾಡ್ದಲೇ ಚೆನ್ನಾಗಿ ಊಟ ಮಾಡಿನೂ ಕೂಡ ತೂಕ ಕಡಿಮೆ ಆಗ್ತಾ ಇದೆ ಅಂದರೆ ಅಂಥವರಿಗೆ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು ಅಂತ ಹೇಳ್ಬೋದು. ಅಂಥವರಿಗೆ ಅಷ್ಟೇ ಅಲ್ದಲೇ ಆತಂಕ, ನಡುವಿಕೆ, ಕೈಯೆಲ್ಲ ಅವರಿಗೆ ಟ್ರೆಮರ್ಸ್ ಅಂತ ಹೇಳ್ತೀವಿ, ಆ ಥರ ಇರ್ಬೋದು. ಕ್ರಮವಿಲ್ಲದೆ ಹೃದಯದ ಬಡಿತ, ಅಂದರೆ ಎದೆ ಬಡಿತ ಭಾಳ ಫಾಸ್ಟಾಗಿ ಆಗಿರ್ಬೋದು, ಭಾಳ ಏರುಪೇರುಗಳು ಆಗ್ತಾ ಇರ್ಬೋದು. ಬಿಸಿ ಭಾವನೆಗಳು ಇರ್ಬೋದು, ಅಥವಾ ಬೆವರಿನ ಭಾವನೆ, ಅಂದರೆ ಹೆಚ್ಚು ಕಡಿಮೆ ಇವರು ಉಲ್ಟಾ ಅಂದರೆ ಯಾರಿಗೆ ಎಲ್ಲರೂ ತಣ್ಣಗಿದೆಯಪ್ಪ ಭಾಳ ಚೆನ್ನಾಗಿದೆ ಅಂದರೆ ಅವರಿಗೆಲ್ಲ ಬಿಸಿ ಅಂದರೆ ಸ್ವೆಟ್ಟಿಂಗ್ ಆಗ್ತಾ ಇರುತ್ತೆ, ಅದು ಇರ್ಬೋದು. ದೃಷ್ಟಿಯಲ್ಲಿ ಬದಲಾವಣೆ ಅಥವಾ ಕಣ್ಣುಗಳು ಊದಿಕೊಂಡು ಬರೋದು. ಸೊ ಕೆಲವ್ರದೆಲ್ಲ ನೋಡಿರ್ಬೋದು, ಕಣ್ಣುಗಳೆಲ್ಲ ದೊಡ್ಡದಾಗಿ ಒಳ್ಳೆ ಹೆಡ್ಲೈಟ್ ಥರ ಹೊರಗೆ ಬಂದಿರ್ತವೆ. ಸೊ ಅಂಥವರಿಗೂ ಕೂಡ ನಾವು ಥೈರಾಯ್ಡ್ ಸಮಸ್ಯೆ ಇರ್ಬೋದು ಅಂತ ಹೇಳ್ತೀವಿ ಅಲ್ವಾ. ಸೊ ಹೆಂಗೆ ನೋಡ್ತಾ ಇದ್ದಾರೆ ನೋಡೋರು ನನ್ನನ್ನೇ ನೋಡ್ತಾ ಇದ್ದಾರೇನೋ ಅಂತ ಅನಿಸುತ್ತೆ ಅಲ್ವಾ. ಸೊ ಈ ಥರ ಇರೋರಿಗೂ ಕೂಡ ಥೈರಾಯ್ಡ್ ಸಮಸ್ಯೆ ಇರ್ಬೋದು. ಓಕೆ, ಸೊ ಇದೆಲ್ಲ ಗುಣಲಕ್ಷಣಗಳು ಥೈರಾಯ್ಡ್ ಸಮಸ್ಯೆಯಲ್ಲಿ ಕಂಡು ಬರ್ಬೋದು. ಸೊ ಅದೇ ಥರನೇ ಮತ್ತೆ ಈ ಪರಿಸ್ಥಿತಿ ಜೊತೆಗೆ ಬೇರೆ ಅಸ್ವಸ್ಥತೆಗಳು ಯಾವಿರ್ಬೋದು? ಜೊತೆಗೆ ಕೆಲವರಿಗೆ ಥೈರಾಯ್ಡ್ ಸಮಸ್ಯೆ ಜೊತೆಗೆ ಅದೇ ಥರನೇ ಶುಗರ್, ಅಂದರೆ ಮಧುಮೇಹ, ಅಂದರೆ ಸಕ್ಕರೆ ಕಾಯಿಲೆ ಕೂಡ ಕಂಡು ಬರ್ಬೋದು. ಅದಲ್ದಲೇ ಅಧಿಕ ಕೊಲೆಸ್ಟ್ರಾಲ್, ವೆರಿ ಕಾಮನ್, ಬಹಳಷ್ಟು ಜನಕ್ಕೆ ಥೈರಾಯ್ಡ್ ವೇರಿಯೇಷನ್ ಆದಾಗ ಕೊಲೆಸ್ಟ್ರಾಲ್ಗಳು ಕೂಡ ಅಧಿಕವಾಗಿ ಕಂಡು ಬರ್ಬೋದು. ಖಿನ್ನತೆ ವೆರಿ ಇಂಪಾರ್ಟೆಂಟ್. ಡಿಪ್ರೆಷನ್ ಹೆಚ್ಚು ಕಡಿಮೆ ಎಷ್ಟೊಂದು ಸ್ಟಡೀಸ್ ಮಾಡಿದ್ದಾರೆ, ಅದರೊಳಗಡೆ ಹೇಳ್ತಾ ಇದೆ ಖಿನ್ನತೆ ಇರೋರಿಗೆ ಥೈರಾಯ್ಡ್ ಇರ್ತದೆ ಅಥವಾ ಥೈರಾಯ್ಡ್ ಇರೋರಿಗೆ ಖಿನ್ನತೆ ಇರ್ತದೆ. ಹೆಚ್ಚು ಕಡಿಮೆ ಡಿಪ್ರೆಷನ್, ಖಿನ್ನತೆ ಅಂದರೆ ಸೊ ವೆರಿ ಇಂಪಾರ್ಟೆಂಟ್. ಸೊ ಇಂಥವರಲ್ಲಿ ಖಿನ್ನತೆ ಕಂಡು ಬರ್ಬೋದು. ರಕ್ತಹೀನತೆ, ಸೊ ಥೈರಾಯ್ಡ್ ಸಮಸ್ಯೆ ಇರೋದ್ರಿಂದ ಬಾಡಿನಲ್ಲಿ ರಕ್ತನೇ ಅದು ಉತ್ಪನ್ನ ಆಗೋದಿಲ್ಲ. ಸೊ ರಕ್ತ ಉತ್ಪನ್ನ ಆಗ್ತಾ ಇಲ್ಲ ಅಂತಂದರೆ ಅವರಿಗೆ ಹಿಮೋಗ್ಲೋಬಿನ್ ಅಥವಾ ಬ್ಲಡ್ ಎಲ್ಲದೂ ಕಡಿಮೆ ಆಗೋದು. ಸೊ ಹಿಮೋಗ್ಲೋಬಿನ್ ಕಡಿಮೆ ಆಗೋದಕ್ಕೆ ರಕ್ತಹೀನತೆ ಅಂತ ಹೇಳ್ತೀವಿ. ಸೊ ರಕ್ತಹೀನತೆ ಆ್ಯಂಡ್ ಬಂಜೆತನ, PCOD. ಸೊ ಬಂಜೆತನ ಈಗೆಲ್ಲ ಬರ್ನಿಂಗ್ ಪ್ರಾಬ್ಲಮ್ ಅಲ್ವೇ. ಸೊ ಎಷ್ಟೊಂದು ಜನಕ್ಕೆ ಈ ಥರ ಮಕ್ಕಳಾಗಿಲ್ಲದೆ ಇರೋರಿಗೆ ಥೈರಾಯ್ಡ್ ಸಮಸ್ಯೆಯಿಂದ ಎಷ್ಟೊಂದು ಸತಿ ಮಕ್ಕಳಾಗೋದು ಡಿಲೇ ಆಗಿರ್ಬೋದು, ಆಗದೇನೆ ಇರ್ಬೋದು. ಸಣ್ಣ ಥೈರಾಯ್ಡ್ ಪ್ರಾಬ್ಲಮಿಂದ ಈ ಥರದ ಸಮಸ್ಯೆ ಆಗ್ತಾ ಇರ್ಬೋದು. ಇದು ಅಷ್ಟೇ ಅಲ್ದಲೇ ಇಷ್ಟರ ತನಕ ಮಾತಾಡಿದ್ವಿ, ತಾಯಿಗೂ ಕೂಡ ಥೈರಾಯ್ಡ್ ಸಮಸ್ಯೆ ಅನ್ನೋದು ಬರ್ಬೋದು. ಗರ್ಭಾವಸ್ಥೆಯಲ್ಲೂ ಕೂಡ ಥೈರಾಯ್ಡ್ ಅನ್ನೋದು ಇರ್ಬೋದು.
ಮತ್ತೆ ಡೆಲಿವರಿ ಆದ್ಮೇಲೂ ಕೂಡ ಥೈರಾಯ್ಡ್ ಸಮಸ್ಯೆ ಅನ್ನೋದು ಬರ್ಬೋದು. ಸೊ ತಾಯಿಯವರಿಗೆ ಹೇಗೆ ಬರುತ್ತೆ, ತಾಯಿಗೆ ಏನಾದ್ರು ಥೈರಾಯ್ಡ್ ಸಮಸ್ಯೆ ಇದ್ರೆ ರಕ್ತದ ಒತ್ತಡದಲ್ಲಿ ಹೆಚ್ಚು ಹೆಚ್ಚು ಕಡಿಮೆ ಆಗೋದು, ಅಂದ್ರೆ ಬಿ ಪಿನಲ್ಲಿ ವೇರಿಯೇಷನ್ ಬರೋದು ಇರ್ಬೋದು, ಅಥವಾ ರಕ್ತಹೀನತೆ, ನಾವು ಎಷ್ಟೊಂದು ಮೆಡಿಸಿನ್ ಕೊಟ್ರು ಅವ್ರು ಯಾವಾಗಲೂ ರಕ್ತ ಕಡಿಮೆನೇ ಇರುವಂಥದ್ದು, ಮತ್ತೆ ಮುಟ್ಟಿನ ತೊಂದರೆಗಳಿರ್ಬೋದು, ಮತ್ತೆ ಕಂಜೆಸ್ಟಿವ್ ಹಾರ್ಟ್ ಫೇಲ್ಯೂರ್ ಅಥವಾ ಥೈರಾಯ್ಡ್ ಸಮಸ್ಯೆ ಇದ್ದು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಲೇ ಅವರಿಗೆ ಡೆಲಿವರಿ ಆದರೆ ಎಷ್ಟೊಂದು ಸಡನ್ ಆಗಿ ಅವರಿಗೆ ಕಂಜೆಸ್ಟಿವ್ ಹಾರ್ಟ್ ಇನ್ ಹೃದಯ ಫೇಲ್ಯೂರ್ ಕೂಡ ಆಗ್ಬೋದು. ಮಗುಗೆ ಏನಾಗ್ಬೋದು, ಸೊ ಮಗುಗೆ ಹುಟ್ಟುವಾಗನೇ ಮಗು ಬಹಳ ವೀಕ್ ಆಗಿರ್ಬೋದು, ಅದಕ್ಕೆ ಉಸಿರಾಡುವಂಥ ಶಕ್ತಿನೂ ಕೂಡ ಕಡಿಮೆ ಇರ್ಬೋದು, ಅವಧಿಗೆ ಮುಂಚೆನೇ ಹುಟ್ಟಬಹುದು, ಅಂದರೆ 38, 39, 40 ವಾರಗಳು ತುಂಬದಲೇ ಅದಕ್ಕಿಂತ ಮುಂಚೆನೇ ಡೆಲಿವರಿ ಆಗೋದು ಇರ್ಬೋದು. ಅಷ್ಟೇ ಥರನೇ ಪ್ಲೆಸೆಂಟಾಗಳು ತೊಂದರೆಗಳು ಆಗ್ಬೋದು. ಸೊ ಮಗುಗೆ ತೂಕ ಕಡಿಮೆ ಇದ್ದು ಅವರು ಹುಟ್ಟಬಹುದು. ಸೊ ಇಷ್ಟೊಂದೆಲ್ಲ ತೊಂದರೆ ಈವನ್ ಗರ್ಭಾವಸ್ಥೆಯಲ್ಲೂ ಕೂಡ ಕಂಡು ಬರ್ಬೋದು. ಸೊ ಗರ್ಭಾವಸ್ಥೆಯಲ್ಲಿ ಥೈರಾಯ್ಡ್ TSH ಅನ್ನೋ ವ್ಯಾಲ್ಯೂ ಲೆಸ್ ದ್ಯಾನ್ 2.5 ಅಂದರೆ 2.5ಕ್ಕಿಂತ ಕಡಿಮೆ ಇರಬೇಕು. ಅವಾಗ ಈ ಸಮಸ್ಯೆಗಳೆಲ್ಲ ಬರ್ದಂಗೆ ನಾವು ನೋಡ್ಕೋಬಹುದು. ಯಾರ್ಯಾರಿಗೆ ಬರುತ್ತೆ ಥೈರಾಯ್ಡ್? ಒಂದು ಸಣ್ಣ ಹುಟ್ಟಿದ ಮಗು ಅವರು ಕರ್ಕೊಂಬಂದಿದ್ದಾರೆ ನನಗೆ ತೋರಿಸೋದಕ್ಕೆ. ಹುಟ್ಟಿ ಮಗು ಇನ್ನು 3 ದಿನ, 6 ದಿನ ಅಥವಾ 6 ವಾರ, 8 ವಾರ ಆಗಿದೆ ಅಷ್ಟೇ, ಅಂದರೆ 2 ತಿಂಗಳು ಹುಟ್ಟಿದ ಮಗು ಬಂದ್ಬಿಟ್ಟು ಮಗುಗೆ ತಂದೆ ತಾಯಿಗಳು ನೋಡ್ತಾ ಇದ್ದಾರೆ. ಅವರಿಗೆ ಆ ಮಗು ಅಷ್ಟು ಚೆನ್ನಾಗೆ ಹಾಲು ಕುಡಿತಾ ಇಲ್ಲ. ಅದು ಕುಡಿಯೋದು ಸ್ವಲ್ಪ ಕುಡಿತಾ ಇದೆ, ಸ್ವಲ್ಪ ಹೊತ್ತು ಕುಡಿಯುತ್ತೆ, ಸ್ವಲ್ಪ ಹೊತ್ತು ಬಿಡಿಯುತ್ತೆ, ಬೇಗ ಅದು ಸುಸ್ತಾಗ್ತಾ ಇದೆ. ಹಾಲು ಕುಡಿದ ತಕ್ಷಣವೇ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳುತ್ತೆ, ಸ್ವಲ್ಪ ಹಾಲು ಕುಡಿತದೆ ಮತ್ತೆ ರೆಸ್ಟ್ ತೊಗೊಳ್ತದೆ. ತಂದೆ ತಾಯಿಗಳಿಗೆ ಯಾಕೋ ಸ್ವಲ್ಪ ಬದಲಾವಣೆಗಳು ಅನಿಸ್ತಾ ಇದೆ. ಯಾಕೆಂದರೆ ಭಾಳಷ್ಟು ಜನನ ಅವರು ನೋಡಿರ್ತಾರಲ್ಲ, ಬೇರೆ ಮಕ್ಕಳು ಹಾಲು ಕುಡಿಯೋದು ಚೆನ್ನಾಗಿ ಒಂದೇ ಸತಿಗೆ ಚೆನ್ನಾಗಿ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊತವೆ. ಬಟ್ ಈ ಮಗು ಭಾಳ ಕಡಿಮೆ ಹಾಲು ಕುಡಿಯೋದು, ಸ್ವಲ್ಪ ಕುಡಿಯೋದು, ಮತ್ತೆ ಚಿಡಿ ಆದರೆ ಸ್ವಲ್ಪ ಹೊತ್ತಿಗೆ ಮತ್ತೆ ಹಸುವು ಅಂತ ಮತ್ತೆ ಹಾಲು ಕೇಳೋವಂಥದ್ದು, ಈ ಥರ ಇರ್ಬೋದು. ಅಥವಾ ನಾವು ಅಂದ್ಕೊಂಡಂಗೆ ಅದರದ್ದು ಬೆಳವಣಿಗೆ ಅಷ್ಟು ಚೆನ್ನಾಗಿ ಆಗ್ತಾ ಇಲ್ಲ. ಎಲ್ಲರೂ ನೋಡ್ತಾ ಇದ್ದಾರೆ 3 ತಿಂಗಳಿಗೆ ಎಲ್ಲ ತಲೆ ಕುಂದಿರ್ಬೇಕಲ್ಲಪ್ಪ, ಇನ್ನು ಪಾಪುಗೆ ತಲೆ ಕುಂದಿರ್ತಾ ಇಲ್ಲ. ಇನ್ನು ಅಷ್ಟೊಂದು ಐ ಕಾಂಟ್ಯಾಕ್ಟ್ ಅಂದರೆ ತಂದೆ ತಾಯಿನ ನೋಡಿದ ತಕ್ಷಣನೇ ತಂದೆ ತಾಯಿನ ಅವ್ರನ್ನ ಐಡೆಂಟಿಫೈ ಮಾಡಿ ನಗೋದು, ಅವೆಲ್ಲವೂ ಎಷ್ಟೊಂದು ನಾವು ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ಅಚೀವ್ ಆಗ್ತಾ ಇಲ್ಲ. ಅದೇ ಥರನೇ ಮಗು ಇನ್ನೂ ಎದ್ದು ಅಂಬೆಗಾಲಿಡೋದು, ಓಡಾಡೋದು ಎಲ್ಲ ಮಾಡ್ತಾ ಇಲ್ಲ. ಸೊ ಇಂಥ ಮಗು ಈ ಥರ ತೊಂದರೆಗಳಿದ್ರೂ ಕೂಡ ನಾವು ಥೈರಾಯ್ಡ್ ಸಮಸ್ಯೆ ಇರ್ಬೋದಾ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಇದು ಒಂದನೇ ಮಗುದು ಕತೆ. ಎರಡನೇದು, ಒಂದು ಮಗು ಆಲ್ರೆಡಿ ದೊಡ್ಡದಾಗಿ ಆಲ್ರೆಡಿ 8, 9, 10ನೇ ಕ್ಲಾಸಲ್ಲಿ ಓದ್ತಾ ಇದೆ. ಸೊ ಮಗು ಈಗ 7, 8 ಕ್ಲಾಸಿಗೆ ಹೋಗ್ಬೇಕಾದ್ರೆ ಅದು ತೂಕ ಸ್ವಲ್ಪ ಯಾವಾಗಲೂ ನೋಡಿದ್ರು ಜಾಸ್ತಿನೇ ಇರುತ್ತೆ. ಅಷ್ಟೇ ಅಲ್ದಲೇ ಮಗು ಕ್ಲಾಸಲ್ಲಿ ಅಷ್ಟೊಂದು ಅಟೆಂಟಿವ್ ಆಗಿಲ್ಲ. ಟೀಚರ್ಸ್ ಯಾವಾಗ್ಲೂ ಪೇರೆಂಟ್ಸಿಗೆ ಕರೆದು ಹೇಳ್ತಾರೆ, ನಿಮ್ಮ ಮಗು ಬರ್ತದೆ ಸ್ಕೂಲಿಗೆ, ಹೋಗ್ತದೆ ಸ್ಕೂಲಿಂದ, ಬಟ್ ಯಾವಾಗಲೂ ಗಮನ ಅಷ್ಟೊಂದು ಕೊಡೋದಿಲ್ಲ. ಯಾವಾಗಲೂ ಎಲ್ಲೋ ಒಂದು ಕಡೆಗೆ ಇರುತ್ತೆ. ಏನಾರು ಕೇಳಿದ್ರೆ ಸಡನ್ನಾಗೆ ಹೇಳೋ ಅಂತ ಶಕ್ತಿನೂ ಇಲ್ಲ ಮಗುಗೆ. ಯಾಕೆ ಅಂತ ಅವ್ರೂ ನಿಮಗೆ ಪ್ರಶ್ನೆ ಮಾಡ್ತಿರ್ತಾರೆ. ಅದೇ ಥರನೇ ಇನ್ನು ಆ ಥರ ತೂಕ ಜಾಸ್ತಿ ಆಗೋದು ಅಥವಾ ಮಗುಗೆ ಆ ಥರ ಅಟೆಂಟಿವ್ನೆಸ್ ಅಥವಾ ಅಷ್ಟು ಶಾರ್ಪ್ ಇಲ್ಲ ಅಂದ್ರೂ ಕೂಡ ಇಂಥ ಮಕ್ಕಳಿಗೂ ಕೂಡ ಥೈರಾಯ್ಡ್ ಸಮಸ್ಯೆ ಇರ್ಬೋದು ಅಂತ ಹೇಳ್ಬೋದು. ಅದೇ ಮಗು ಸ್ವಲ್ಪ ದೊಡ್ಡದಾಗಿ ಈಗ ಹೆಚ್ಚು ಕಡಿಮೆ 12, 13, 14 ವಯಸ್ಸು ಆಗೋವಂಥ ವಯಸ್ಸು. ಸಾಧಾರಣವಾಗಿ ಈ ವಯಸ್ಸಲ್ಲಿ ಹೆಣ್ಮಕ್ಳಲ್ಲಿ ಋತುಮತಿ ಅಥವಾ ಋತುಚಕ್ರ ಆರಂಭ ಆಗುವಂಥದ್ದು ಅಥವಾ ಪೀರಿಯಡ್ಸ್ ಸ್ಟಾರ್ಟ್ ಆಗೋದು ಅಂತ ಹೇಳ್ತೀವಲ್ಲ, ಸಾಧಾರಣವಾಗಿ ಈ ವಯಸ್ಸಿನಲ್ಲಿ ಆಗುತ್ತೆ. ಅವರಿಗೆ 12 ಆದರೂ 13 ಆದ್ರೂ ಆಗ್ತಾ ಇಲ್ಲ. ಇನ್ನು 14, 15 ಆದ್ರೂ ಕೂಡ ಅವರ ಋತುಚಕ್ರ ಇನ್ನೂ ಆರಂಭ ಆಗ್ತಾನೇ ಇಲ್ಲ. ಅಂದರೆ ಅವ್ರ ಮೆಚುರಿಟಿ ಅನ್ನೋದು ಕಾಣ್ತಾನೇ ಇಲ್ಲ, ಭಾಳ ಡಿಲೇ ಆಗಿದೆ. ಸಾಧಾರಣವಾಗಿ ನಮ್ಮ ಪಾಪ್ಯುಲೇಷನಲ್ಲಿ ಅಥವಾ ಈವನ್ ಪಾಶ್ಚಿಮಾತ್ಯದಲ್ಲೂ ಕೂಡ ಅಬೌಟ್ ಸಾಧಾರಣವಾಗಿ 13 ವಯಸ್ಸಿನ ಒಳಗೆ ಅವರು ಋತುಚಕ್ರ ಆರಂಭ ಆಗ್ಬಿಡ್ಬೇಕು, ಏನೇ ವಯಸ್ಸು ಎಲ್ಲೇ ಇದ್ರು. ಇತ್ತೀಚೆಗಂತೂ 9, 10 ವಯಸ್ಸಿನಲ್ಲೇ ಋತುಚಕ್ರ ಆರಂಭ ಆಗೋದು ಈಗಲೇ ಸಾಧಾರಣವಾಗಿ ಕಾಣ್ತಾ ಇದೀವಿ. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ, ಅದಕ್ಕೆ ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ. ಸೊ ಋತುಚಕ್ರ ಆರಂಭ ಆಗೋದು ಡಿಲೇ ಆಗ್ತಾ ಇದೆ. ಅವರ ಹೈಟ್ ಗ್ರೋತ್ ಅಂದರೆ ಎತ್ತರ ಬೆಳವಣಿಗೆ ಸ್ವಲ್ಪ ಡಿಲೇ ಆಗ್ತಾ ಇದೆ. ಅಂದರೆ ಎತ್ತರ ಅಷ್ಟೊಂದು ಬೆಳೀತಾ ಇಲ್ಲ, ಅವರು ಬೇಕಾದಷ್ಟು ಬೆಳಿಬೇಕಾಗಿರೋಷ್ಟು ಎತ್ತರ ಅವರು ಬೆಳೀತಾ ಇಲ್ಲ. ಅಂಥವರಿಗೂ ಕೂಡ ಥೈರಾಯ್ಡ್ ಸಮಸ್ಯೆ ಆಗ್ಬೋದು ಅಥವಾ ಅಂಥವರಲ್ಲೂ
ನಾವು ಥೈರಾಯ್ಡನ್ನ ತೊಂದರೆ ಇರಬಹುದೇನೋ ಅಂತ ನಾವು ಚೆಕಪ್ನ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟು ತನಕ ಮತ್ತೆ ಥೈರಾಯ್ಡ್ ಹಿಂಗ್ ಬರುತ್ತೆ ಹಾಗಿರುತ್ತೆ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಮತ್ತೆ ಇದಕ್ಕೆ ಚಿಕಿತ್ಸೆ ಏನಿದೆ, ಇದಕ್ಕೇನು ನಾವು ಟ್ರೀಟ್ಮೆಂಟ್ ಅಂದ್ರೆ ಏನು ಕೊಡ್ತೀವಿ? ಸೊ ಈಗ ಎಲ್ಲರೂ ನೋಡಿರ್ಬೋದು, ಥೈರಾಯ್ಡ್ ಅಂತ ಎಲ್ಲರಿಗೂ ಒಂದೊಂದು ಸಣ್ಣ ಬಾಟ್ಲು ಡಬ್ಬಿ ಟ್ರೀಟ್ಮೆಂಟ್ ತೊಗೊತಿರೋರು ನೋಡಿರ್ಬೋದು. ಇಷ್ಟೇ ಸಣ್ಣದು ಒಂದು ಡಬ್ಬಿನಲ್ಲಿ ಅವರು ಗುಳಿಗೆಗಳನ್ನು ತೊಗೊತಾ ಇರ್ತಾರೆ. ಸೊ ಇಷ್ಟೊಂದೆಲ್ಲ ತೊಂದರೆಗಳಿಗೆ ಬಹುದೊಡ್ಡ ಟ್ರೀಟ್ಮೆಂಟ್ ಏನಪ್ಪ, ಇನ್ನೊಂದೆಲ್ಲೋ ದೊಡ್ಡ ಸಮಸ್ಯೆಗೆ ಭಾಳ ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ ಇದೆನಾ ಅಂತಂದರೆ ಅಂಥದ್ದು ಯಾವುದು ಹೆದರೋ ಅಂಥದ್ದು ಏನೋ ಟ್ರೀಟ್ಮೆಂಟ್ ಇಲ್ಲ. ಸೊ ಭಾಳ ಸಿಂಪಲ್ ಆಗಿ ಇದಕ್ಕೆ ಬೇಕಾಗಿರೋವಂಥದ್ದು ಥೈರಾಯ್ಡ್ ಟ್ರೀಟ್ಮೆಂಟ್ ಅಂತ ಇರ್ತದೆ. ಇದಕ್ಕೆ ಒಂದು ಸಣ್ಣ ಗುಳಿಗೆಗಳು ಬರ್ತದೆ. ಸೊ ಸಣ್ಣ ಡಬ್ಬಿನಲ್ಲಿ ಗುಳಿಗೆ ಬರುತ್ತೆ. ಅದು ದಿನ ತಗೊಂಡ್ರೆ ಥೈರಾಯ್ಡ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ನಮಗೆ ಬೇಕಾಗಿರೋ ಅಷ್ಟು ಥೈರಾಯ್ಡ್ ಹಾರ್ಮೋನ್ನ ಆ ಗುಳಿಗೆ ರೂಪದಲ್ಲಿ ಬರ್ತದೆ. ಅದು 25, 50, 75, 100 ಇನ್ನೂ ಹಲವಾರು ಡೋಸ್ಗಳಲ್ಲಿ ಬರ್ತದೆ. ನಿಮಗೆ ಬೇಕಾಗಿರೋವಂಥದ್ದು ನಿಮ್ಮ ಡಾಕ್ಟ್ರಿಗೆ ತೋರಿಸಿದ್ರೆ ಅವರು ಬೇಕಾಗಿರೋಷ್ಟು ಡೋಸ್ನ ಕೊಡ್ತಾರೆ. ಆ ಗುಳಿಗೆನ ತಗೊತಾ ಇದ್ರೆ ನಿಮ್ಮ ಥೈರಾಯ್ಡ್ ಎಲ್ಲದನ್ನು ನಾರ್ಮಲ್ ಆಗಿ ಮೇಂಟೈನ್ ಆಗ್ತದೆ. ಸೊ ಅಷ್ಟೇ ಅಲ್ಲದೆ ಮತ್ತೆ ಥೈರಾಯ್ಡ್ ಹಾರ್ಮೋನಿಗೆ ಪ್ರಮಾಣ ಕಡಿಮೆ ಮಾಡಲು ಆ್ಯಂಟಿ ಥೈರಾಯ್ಡ್ ಡ್ರಗ್ಸ್, ಅಂದರೆ ಇದು ಕಡಿಮೆ ಥೈರಾಯ್ಡ್ ಇರೋರಿಗೆ ನಾವು ಥೈರಾಯ್ಡ್ ಹಾರ್ಮೋನ್ಗಳಿಗೆ ಕೊಡ್ತೀವಿ. ಜಾಸ್ತಿ ಥೈರಾಯ್ಡ್ ಇರೋರಿಗೆ ಆ್ಯಂಟಿ ಥೈರಾಯ್ಡ್ ಡ್ರಗ್ಸ್ ಅಂತ, ಅಂದರೆ ಥೈರಾಯ್ಡ್ ಆ್ಯಂಟಿ ಥೈರಾಯ್ಡ್ ಅಂದರೆ ಥೈರಾಯ್ಡ್ ಎಗೇನೆಸ್ಟ್ ಕೆಲಸ ಮಾಡೋವಂಥವು, ಅಂದರೆ ಥೈರಾಯ್ಡ್ನ ಕಡಿಮೆ ಮಾಡೋವಂಥ ಮೆಡಿಸಿನ್ಗಳು ಇರ್ತದೆ, ಅದನ್ನು ಕೊಡ್ಬೋದು. ಅಷ್ಟೇ ಅಲ್ಲದೆ ಅವರಿಗೆ ರೇಡಿಯೋ ಅಯೋಡಿನ್ ಥೆರಪಿ ಅಂತಲೂ ಇರ್ತದೆ. ರೇಡಿಯೋ ಅಯೋಡಿನ್ ಥೆರಪಿ ಅಂದರೆ ಹೆಸರು ಮಾತ್ರ ಭಾಳ ದೊಡ್ಡದಿದೆ, ಟ್ರೀಟ್ಮೆಂಟ್ ಮಾಡೋಕ್ಕೆ ಮಾತ್ರ ಸಣ್ಣ ಔಷಧಿ ಇರುತ್ತೆ. ಅದು ಕುಡಿದ್ರೆ ಥೈರಾಯ್ಡ್ನೆಲ್ಲದನ್ನು ಅದು ಅಲ್ಲೇ ಕರಗಿ ನೀರಾಗಂಗೆ ಮಾಡಿಬಿಡುತ್ತೆ. ಅದಲ್ದಲೇ ಲಾಸ್ಟ್ ಆಪ್ಷನ್ ಅವರಿಗೆ ಎರಡೂ ಬೇಡಪ್ಪ, ನಮಗೆ ಗುಳಿಗೆನೂ ಬೇಡ, ನಮಗೆ ಅಯೋಡಿನ್ ಟ್ರೀಟ್ಮೆಂಟು ಬೇಡ ಅಂತಂದರೆ ಅವರು ಶಸ್ತ್ರಚಿಕಿತ್ಸೆ ಅಂದರೆ ಆಪ್ರೇಷನ್ ಮಾಡಿಸ್ಕೋಬೋದು. ಆಪ್ರೇಷನ್ ಮಾಡಿಕೊಂಡ್ರೆ ಥೈರಾಯ್ಡ್ ಆಬ್ವಿಯಸ್ಲಿ ಇಲ್ಲಿರೋ ಅಂಥ ಥೈರಾಯ್ಡ್ ತೆಗೆದ್ರೆ ಮತ್ತು ಥೈರಾಯ್ಡಿಂದ ಬರೋವಂಥ ಹಾರ್ಮೋನ್ ಎಲ್ಲ ಕಡಿಮೆ ಆಗುತ್ತೆ. ಆವಾಗ ಎಲ್ಲದನ್ನು ನಾರ್ಮಲ್ ಆಗಿ ಇರ್ತದೆ. ಸೊ ಪ್ರತಿದಿನ ಥೈರಾಯ್ಡ್ ತೊಂದರೆ ಇರೋರು ಏನು ಪಾಲಿಸ್ಬೇಕು? ಬಹುಮುಖ್ಯವಾಗಿ ಎಲ್ಲ ಡಾಕ್ಟ್ರುಗಳು ಹೇಳೋದು ಮೊದಲನೇದು, ಪ್ರತಿದಿನ ಮಾತ್ರೆಗಳನ್ನು ತಗೊಳ್ಳೇಬೇಕು. ಒಂದು ದಿನನೂ ಬಿಡಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತಗೋಬೇಕು. ಸೊ ಭಾಳ ಇಂಪಾರ್ಟೆಂಟ್ ಅದು. ಮತ್ತು ಅದೇ ಸಮಯದಲ್ಲೇ ಕರೆಕ್ಟ್ ಬೆಳಗ್ಗೆನೇ ತಗೊತಾ ಹೋಗಬೇಕು. ಹಗ್ಲಗ್ಲ ನಾವು ತಗೊಳೋದನ್ನು ಚೇಂಜ್ ಮಾಡಬಾರ್ದು. ಮತ್ತು ಸೇವಿಸಿ ಕನಿಷ್ಠ 30ರಿಂದ 60 ನಿಮಿಷವರೆಗೂ ಬೇರೆ ಏನೂ ನೀವು ಸೇವನೆಗಳನ್ನು ಮಾಡಬಾರ್ದು. ಬೇರೆ ಮಾತ್ರೆಗಳಿರ್ಬೋದು ಅಥವಾ ನಮ್ಮ ಆಹಾರ ಇರ್ಬೋದು. ಸೊ ಮತ್ತು ಸಾಧಾರಣವಾಗಿ ಪ್ರತಿ ಸತಿನೂ ಚೇಂಜ್ ಮಾಡಬಾರ್ದು. ಈ ಸತಿ ಒಂದು ನಮೂನಿ ಗುಳಿಗೆ ತೊಗೊಂಡೆ, ಇನ್ನೊಂದು ಸತಿ ಇನ್ನೊಂದು ನಮೂನಿ ಗುಳಿಗೆ ತೊಗೊಂಡೆ, ಅದೆಲ್ಲ ವೇರಿಯೇಷನ್ನು ಮಾಡಬಾರ್ದು. ಅದನ್ನು ಕೂಡ ಇದೆ. ಮತ್ತು ಆಗ್ಲಗ್ಲ ಗುಳಿಗೆ ಬ್ರ್ಯಾಂಡ್ಗಳನ್ನು ಚೇಂಜ್ ಮಾಡೋದ್ರಿಂದ ವೇರಿಯೇಷನ್ ಆಗುತ್ತೆ ಅಂತ ಎಷ್ಟೊಂದು ಗೈಡ್ಲೈನ್ಸ್ಗಳಲ್ಲೂ ಕೂಡ ಥೈರಾಯ್ಡ್ ಸಮಸ್ಯೆ ಬಗ್ಗೆ ಬರೆದಿದೆ. ಓಕೆ, ಸೊ ಇಷ್ಟು. ಮತ್ತು ಥೈರಾಯ್ಡಿಗೋಸ್ಕರ ನಾವು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಇದಕ್ಕೇನು ಭಾಳ ದೊಡ್ಡ ಪತ್ತೆ ಮಾಡೋವಂಥದ್ದಿಲ್ಲ. ಭಾಳಷ್ಟು ಜನಕ್ಕೆ ಇರ್ಬೋದು, ಅಯ್ಯೋ ಮತ್ತು ಊಟ, ಆಹಾರ, ಆಲೂಗಡ್ಡೆ, ತರಕಾರಿ, ಈರುಳ್ಳಿ, 101 ಪ್ರಶ್ನೆಗಳಿರ್ಬೋದು. ಅವನ್ನ ನೆಕ್ಸ್ಟಿಗೆ ಹೇಳ್ತೀನಿ. ಸೊ ಔಷಧಿನ ತಪ್ಪಸೇ ತಗೋಬೇಕು. ಡಾಕ್ಟ್ರ್ ಹೇಳಿರೋಂಥ ಡೋಸ್ನೇ ಕರೆಕ್ಟಾಗಿ ತಗೋಬೇಕು. ಮತ್ತು ಇದನ್ನು ತಗೊಂಡ ತಕ್ಷಣ ಎಲ್ಲ ನಿಮ್ಮ ರೋಗ ಲಕ್ಷಣಗಳು ಎಲ್ಲವೂ ಕೂಡ ಸಾಕಷ್ಟು ಕಡಿಮೆ ಆಗ್ತದೆ. ಸೊ ಮಾಡಬೇಕಾಗಿರೋದು, ಮಾಡಬಾರ್ದಾಗಿರೋದು ಏನು? ಔಷಧಿಗಳನ್ನ ಕರೆಕ್ಟಾಗಿ ತಗೊಳ್ಳಿ, ರೆಗ್ಯುಲರಾಗಿ ತಗೊಳ್ಳಿ, ರೆಗ್ಯುಲರಾಗಿ ಡೋಸ್ನ ಥೈರಾಯ್ಡ್ ಪರೀಕ್ಷೆನ 6 ವಾರಕ್ಕೆ 8 ವಾರಕ್ಕೆ ಒಂದ್ಸತಿ ಚೆಕ್ ಮಾಡಿಸ್ಕೊಳ್ಳಿ. ಮಾಡಬಾರ್ದಾಗಿರೋದು ಮತ್ತು ಡೋಸ್ಗಳನ್ನ ಚೇಂಜ್ ಮಾಡೋದಾಗಲಿ, ಬ್ರ್ಯಾಂಡ್ಗಳನ್ನ ಚೇಂಜ್ ಮಾಡೋದಾಗಲಿ ಅದನ್ನು ನಾವು ಮಾಡಬಾರ್ದು. ಸೊ ರೆಗ್ಯುಲರಾಗೆ ತೊಗೋಬೇಕನ್ನೋದು ಒಂದು. ಸೊ ಭಾಳಷ್ಟು ಜನಕ್ಕೆ ಥೈರಾಯ್ಡ್ ಅಂದ ತಕ್ಷಣ ನಾವು ಏನು ಮಾಡಬೇಕು? ಅಯ್ಯೋ ಅದು ಬಿಡಬೇಕಾ, ಇದನ್ನು ತಿನ್ನಬಾರ್ದಾ, ಹಿಂಗೆ ತಿನ್ನಬೇಕಾ, ಅದನ್ನು ಮಾಡಬೇಕಾ? ಸೊ ಭಾಳಷ್ಟು ಜನಕ್ಕೆ ನಾನು ಸಿಂಪಲ್ಲಾಗಿ ಏನು ಹೇಳುತ್ತೆ ಅಂದರೆ, ಥೈರಾಯ್ಡ್ ಬಗ್ಗೆ, ಊಟದ ಬಗ್ಗೆ ಏನು ತಲೆನೇ ಕೆಡಿಸ್ಕೋಬೇಡ್ರಿ. ಎಷ್ಟೊಂದು ಜನ ಭಾಳ ಆಶ್ಚರ್ಯವಾಗ್ತಾರೆ, ಅಷ್ಟೊಂದೆಲ್ಲ ಬಿಡಿ ಅಂತ ಹೇಳ್ತಾರೆ, ನಮ್ಮ ಮನೇಲಿ ಅದು ಬಿಡ್ತಾರೆ ಇದು ಬಿಡ್ತಾರೆ ಅಂತ ಎಲ್ಲ ಹೇಳ್ಬೋದು. ಬಟ್ ಏನು ಅಂತಂದರೆ, ಸಾಧಾರಣವಾಗಿ ಈ ಕ್ಯಾಬೇಜ್ ಅಂತ ಹೇಳ್ತೀವಲ್ಲ, ಅಂದರೆ ಕ್ಯಾಬೇಜು, ಕಾಲಿಫ್ಲವರು, ಈ ಹೂಕೋಸು, ಎಲೆಕೋಸು, ಗಡ್ಡೆಕೋಸು, ಈ ಕೋಸ್ ಇರೋವಂಥ ಐಟಮ್ಗಳಲ್ಲಿ, ಆ ಫ್ಯಾಮಿಲಿ ತರಕಾರಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆ್ಯಂಟಿ ಥೈರಾಯ್ಡ್ ಫಂಕ್ಷನ್ ಕೆಲಸಗಳು ಆಗೋವಂಥ ಕೆಲಸಗಳು ಇರ್ತದೆ. ಅದು ಯಾರಲ್ಲಿ ಅಂತಂದರೆ, ಭಾಳಷ್ಟು ಜಾಸ್ತಿ ತಿನ್ನೋರಿಗೆ. ಯಾರು ಅದನ್ನು ಹಸೇದೇ ತಿನ್ನೋದು. ನಮ್ಮ ದೇಶದಲ್ಲಿ ಹಸೆ ತಿಂತೀವ? ಸಾಧಾರಣವಾಗಿ ಎಲ್ಲದನ್ನು ಬೇಯಿಸ್ಕೊಂಡೇ ನಾವು ತಿನ್ನೋದು. ಸೊ ಹಸೆ ತಿನ್ನೋರಿಗೆ ಅದು ಭಾಳಷ್ಟು ಜಾಸ್ತಿ ಉಪಯೋಗಿಸಿಗೆ. ಕೆಲವರೆಲ್ಲ
ಯುರೋಪಿಯನ್ ಅಥವಾ ಫಾರಿನ್ ಕಂಟ್ರೀಸಲ್ಲಿ ಅವರೆಲ್ಲ ಈ ಕ್ಯಾಬೇಜು ಅದನ್ನು ಹಾಗೆ ಹಸೆದೇ ತಿಂತಾರೆ, ಬ್ರಾಕೊಲಿ ತಿಂತಾರೆ, ಮತ್ತು ಲೆಟ್ಯೂಸ್ ಅಂತ ತಿಂತಾರೆ, ಅದನ್ನು ಇದೇ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು. ಸೊ ಇವೆಲ್ಲವೂ ಏನಾಗುತ್ತೆ, ಈ ಸ್ವಲ್ಪ ಮಟ್ಟಿಗೆ ಥೈರಾಯ್ಡ್ ಮೇಲೆ ಪರಿಣಾಮ ಬೀಳ್ಬೋದು ಅಂತ ಹೇಳ್ತಾರೆ. ಬಟ್ ನೀವು ಯಾರು ತಿಂತಾ ಇಲ್ಲ, ಅದನ್ನೇನು ಉಪಯೋಗ ಮಾಡ್ತಾ ಇಲ್ಲ ಅಂತಂದರೆ, ಮತ್ತೆ ಬೇಯಿಸ್ಕೊಂಡು ತಿಂತೀರಾ ಅಂದರೆ ಯಾವುದೇ ಥರ ಸಮಸ್ಯೆ ಆಗಲ್ಲ, ಯಾವುದೇ ಥರ ಪತ್ತೆ ಮಾಡುವಂಥದ್ದು ಏನೂ ಅವಶ್ಯಕತೆ ಇಲ್ಲ. ಸೊ ಪೂರ್ಣ ಧಾನ್ಯಗಳು ಅಂದರೆ ಗೋಧಿ, ಅಕ್ಕಿ, ಜೋಳ, ಹಣ್ಣುಗಳು ಮತ್ತು ಹಸಿರು ತರಕಾರಿಗಳು ಇವನ್ನೆಲ್ಲವನ್ನು ತಿನ್ನೋದ್ರಿಂದ ಎಲ್ಲದೂ ಒಳ್ಳೆಯದೇ ಆಗುತ್ತೆ ಥೈರಾಯ್ಡಿಗೋಸ್ಕರ. ಅದೇ ಥರನೇ ಆರೋಗ್ಯದ ಅಡುಗೆ ತೈಲವನ್ನು ಸೇವಿಸುವಾಗ ಕಡಿಮೆ ಎಣ್ಣೆ ಇರಬೇಕು, ಸೊ ಮಿತವಾಗಿರಬೇಕು, ಮತ್ತು ಜನರಲ್ ಆಹಾರ ಸಮತೋಲನ ಇದ್ದರೆ ಯಾವುದೇ ಥರ ಸಮಸ್ಯೆಗಳು ಬರ್ದಂಗೆ ಇರ್ಬೋದು. ಕೆಲವು ತಪ್ಪ ಕಲ್ಪನೆಗಳು ಥೈರಾಯ್ಡ್ ಬಗ್ಗೆ ಎಷ್ಟೊಂದು ಜನಕ್ಕೆ ಏನೇನೋ ಇರ್ತವೆ, ಇದರಲ್ಲಿ ಬರೀ ಒಂದು 4 ಅಷ್ಟೇ ಮೆನ್ಷನ್ ಮಾಡಿದ್ದೀನಿ. ಥೈರಾಕ್ಸಿನ್ ರಿಪ್ಲೇಸ್ಮೆಂಟ್ ಸಂಪೂರ್ಣವಾಗಿ ಸುರಕ್ಷಿತವಲ್ಲ. ಎಷ್ಟೊಂದು ಜನಕ್ಕೆ ನೀವು ಬಂದು ಕೇಳ್ತೀರೋ, ಅಯ್ಯೋ ಅದನ್ನ ದಿನ ತಗೋಬೇಕಾ, ಪ್ರೆಗ್ನೆನ್ಸಿನಲ್ಲಿ ತಗೋಬೇಕಾ, ಮಗು ಡೆಲಿವರಿ ಆಗಿದೆ ಈಗಲೂ ತಗೋಬೇಕಾ? ಡೆಫಿನೆಟ್ಲಿ ಎಸ್. ಅಂದರೆ ನಿಜವಾಗ್ಲೂ ತಗೊಳ್ಳೇಬೇಕು. ಯಾಕಪ್ಪ ಅಂತಂದರೆ ಈ ಗುಳಿಗೆ ಅನ್ನೋದು, ಥೈರಾಯ್ಡ್ ಗುಳಿಗೆ ಅನ್ನೋದು ಏನು ತೊಗೊತೀವಲ್ಲ, ಇದು ನಮ್ಮ ಬಾಡಿನಲ್ಲೇ ಬರೋ ಅಂಥ ಥೈರಾಯ್ಡ್ನೇ ಅವರು ಗುಳಿಗೆ ರೂಪದಲ್ಲಿ ಮಾಡಿಟ್ಟಿದ್ದಾರೆ. ಎಷ್ಟೊಂದು ಜನಕ್ಕೆ ಅದು ಗೊತ್ತಿರೋದಿಲ್ಲ. ಸೊ ಪ್ರೆಗ್ನೆನ್ಸಿ ಅಂತ ಆದ ತಕ್ಷಣವೇ ಆ ಗುಳಿಗೆನೇ ಬಿಟ್ಬಿಡ್ತಾರೆ, ಥೈರಾಯ್ಡ್ ತೊಂದರೆ ಆಲ್ರೆಡಿ ಇರೋರಿಗೆ. ಸೊ ಅದನ್ನು ಮಾಡಬಾರ್ದು. ಸೊ ಥೈರಾಯ್ಡ್ ಎಲ್ಲ ಥರನೂ ಸೇಫು, ವಯಸ್ಕರಲ್ಲೂ ಸೇಫು, ಮಗುವಲ್ಲೂ ಸೇಫು, ಪ್ರೆಗ್ನೆನ್ಸಿನಲ್ಲೂ ಸೇಫು, ಪೋಸ್ಟ್ ಡೆಲಿವರಿನೂ ಕೂಡ ಅವರಿಗೆ ಸೇಫೇ ಇರ್ತದೆ. ಸೊ ತಗೋಬೋದು. ಸೊ ಎರಡನೇ ಕಪ್ಪು ಕಲ್ಪನೆ ಏನಿರ್ಬೋದು, ಸೊ ಬೊಜ್ಜು ಇರೋ ಥೈರಾಯ್ಡ್ ರೋಗಿಗಳಿಗೆ ತೂಕವನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲ. ಸೊ ತೂಕ ಕಳೆದುಕೊಳ್ಳೋದು ಬಹಳ ಇವತ್ತಿನ ದಿವಸ ಕಷ್ಟನೇ ಇದೆ. ಥೈರಾಯ್ಡಿಂದನೇ ಎಲ್ಲ ಆಗಿದೆ ಅಂತ ಭಾಳಷ್ಟು ಜನ ಅಂದ್ಕೊಂಡಿರ್ತಾರೆ. ಸೊ ಥೈರಾಯ್ಡೇ ಎಲ್ಲ ಕಾರಣಗಳೆಲ್ಲ, ಡೆಫಿನೆಟ್ಲಿ ಇಲ್ಲ, ತಪ್ಪು. ಸೊ ಹೈಪೋಥೈರಾಯ್ಡ್ ಅನ್ನೋದು ಅದು ಒಂದು 4-5 kg ಅಷ್ಟೇ ಜಾಸ್ತಿ ಮಾಡ್ಬೋದು ಅಬ್ಬಬ್ಬ ಅಂತ, ಸ್ವಲ್ಪ ಮಟ್ಟಿಗೆ, ಮೀನಿಂಗ್ ಸ್ವಲ್ಪ ಮಟ್ಟಿಗೆ. ಕೆಲವರು 10-15 kg ಜಾಸ್ತಿ ಇರೋರಿಗೆ ಅದು ಥೈರಾಯ್ಡಿಂದ ಅಲ್ಲ, ಅವರ ಜೀವನ ಶೈಲಿ ಇರ್ಬೋದು, ಅವರ ಆಹಾರ ಪದ್ಧತಿಗಳು ಇರ್ಬೋದು, ಅವರು ತೂಕ ಜಾಸ್ತಿ ಇರ್ಬೋದು. ಸೊ ಬೊಜ್ಜು ಕರಗಿಸೋದು ಥೈರಾಯ್ಡ್ನವರು ಕರಗಿಸ್ಬೋದು, ಥೈರಾಯ್ಡ್ ಇದ್ದವರು ಕರಗಿಸ್ಬೋದು, ಇಲ್ಲದೇ ಇರೋರು ಕರಗಿಸ್ಬೋದು. ಸೊ ಮೆಡಿಸಿನ್ ತಗೊಂಡವರು ಕಳಿಸ್ಬೋದು. ಓಕೆ. ಸೊ ಮೂರನೇದು ಪ್ರಶ್ನೆ, ಸೊ ನಿಮಗೆ ಥೈರಾಯ್ಡ್ ಕ್ರಿಯೆಯಿಂದ ಸಮಸ್ಯೆ ಉಂಟಾಗದರೆ ಅದು ಶಾಶ್ವತವಾಗಿರುತ್ತದೆ. ಸೊ ಅಂದರೆ ಥೈರಾಯ್ಡ್ ಸಮಸ್ಯೆಯಿಂದ ತೊಂದರೆ ಆದರೆ ಆ ತೊಂದರೆಗಳು ಕಂಟಿನ್ಯೂಸ್ ಆಗಿ ನಿಮಗಿರ್ತದೆ, ಇಲ್ಲ. ಸೊ ಅದನ್ನು ತಪ್ಪು. ಸೊ ಹೈಪೋಥೈರಾಯ್ಡ್ ಇರ್ಬೋದು ಅಥವಾ ಹೈಪರ್ ಥೈರಾಯ್ಡ್ ಇರ್ಬೋದು, ಎರಡಕ್ಕೂ ಭಾಳ ಸುಲಭವಾದ ಒಂದು ಸಣ್ಣ ಗುಳಿಗೆಯಿಂದನೇ ನಾವು ಟ್ರೀಟ್ಮೆಂಟ್ನ ಮಾಡ್ಬೋದು, ಅದರಿಂದ ಪೂರ್ತಿ ನಿವಾರಣೆ ಆಗ್ಬೋದು. ಆದರೆ ಗುಳಿಗೆಯಿಂದ ಬೇರೆ ನಿವಾರಣೆ ಆಗುತ್ತೋ ಇಲ್ಲೋ ಅನ್ನೋದು ಅದು ಖಚಿತ ಇರಲ್ಲ. ಸೊ ಸಾಧಾರಣವಾಗಿ ಥೈರಾಯ್ಡ್ ಸಮಸ್ಯೆಗೆ ಟ್ರೀಟ್ಮೆಂಟ್ ಸ್ವಲ್ಪ ಲಾಂಗ್ ಟರ್ಮ್ ಇರ್ತದೆ, ಅಂದರೆ ಕಂಟಿನ್ಯೂಸ್ ಆಗಿ ಸ್ವಲ್ಪ ತಗೋಬೇಕಾಗುತ್ತೆ. ಸೊ ಥೈರಾಯ್ಡ್ ಮಕ್ಕಳ ಮೇಲೆ ಯಾವುದೇ ಪರಿಣಾಮ ಬೀಳುವುದಿಲ್ಲ. ಸೊ ಬಹಳ ತಪ್ಪು. ಸೊ ಕ್ರಿಟಿನಿಸಮ್ ಅಂತಲೇ ಒಂದು ಕಾಯಿಲೆ ಇದೆ. ಏನಪ್ಪ ಅದು ಅಂದರೆ, ಹುಟ್ಟಿದಾಗಿಂದನೇ ಆ ಮಗುಗೆ ಏನಾರೇ ಥೈರಾಯ್ಡ್ ಇದ್ದು ಅದನ್ನು ನಾವು ಐಡೆಂಟಿಫೈ ಮಾಡ್ದಲೇ ಅದನ್ನ ಹಂಗೆ ಬಿಟ್ಕೊಂತ ಹೋದ್ರೆ ಮಗು ಬುದ್ಧಿಮಾಂದ್ಯತೆ ಉಳಿತದೆ. ಅಂದರೆ ಅದು ಭಾಳಷ್ಟು ಇಂಪಾರ್ಟೆಂಟು. ನಾವು ಆ ಟ್ರೀಟ್ಮೆಂಟ್ ಕೊಟ್ಟರೆ ಮಗುಗೆ ಯಾವುದೇ ಥರ ಸಮಸ್ಯೆ ಇಲ್ದಲೇ ನಾರ್ಮಲ್ ಆಗಿರ್ತಾರೆ ಮುಂದೆ, ಈಗಲ್ಲ ಮುಂದೆ. ಸೊ ಅದಕ್ಕೋಸ್ಕರ ಈಗೇನು ಮಾಡಿದ್ದಾರೆ, ಸೊ ಈವನ್ ಇದನ್ನು ಕೂಡ ನಮ್ಮ ಸರ್ಕಾರದ ಈಗ ನಿಲುವು ಅಥವಾ ಎಲ್ಲ ಕಡೆಗೂ ಈಗ ಹುಟ್ಟಿದ ಮಗುಗೆ ಇಮಿಡಿಯೇಟ್ಲಾಗಿ ಥೈರಾಯ್ಡ್ ಪರೀಕ್ಷೆನೂ ಕೂಡ ಈಗ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಮಗುಗೂ ಕೂಡ ಥೈರಾಯ್ಡ್ ಸ್ಕ್ರೀನಿಂಗ್ ಅನ್ನು ಮಾಡಿರ್ತಾರೆ. ಸಾಧಾರಣವಾಗಿ ಅವರು 2 ವಾರಕ್ಕೆ 3 ವಾರದೊಳಗೇನೆ ಮಾಡಿರ್ತಾರೆ. ಸೊ ಆ ಟೈಮಲ್ಲಿ ಎಷ್ಟೊಂದು ಜನಕ್ಕೆ ನಾರ್ಮಲ್ ಇದ್ದು ಮುಂದೆನೂ ಕೂಡ ಥೈರಾಯ್ಡ್ ಬರ್ಬೋದು. ಸೊ ಅಟ್ಲೀಸ್ಟ್ ಹುಟ್ಟಿದಾಗಿಂದ ಬರೋವಂಥ ಥೈರಾಯ್ಡನ್ನ ಬಹುತೇಕವಾಗಿ ನಮ್ಮ ಮಕ್ಕಳ ಡಾಕ್ಟರ್ ಇರ್ಬೋದು ಇಮಿಡಿಯೇಟ್ ಆಗಿ ಹುಟ್ಟಿದ ತಕ್ಷಣ ಆ ಮಗುಗೆಲ್ಲರಿಗೂ ಚೆಕ್ ಮಾಡೋದ್ರಿಂದ ಎಷ್ಟೊಂದು ಅವಾಯ್ಡ್ ಆಗಿದೆ. ಆದ್ರೂ ಕೂಡ ಕೆಲವು 1-2 ಕೇಸ್ಗಳು ಇನ್ನೂ ಕೂಡ ಬರ್ತಾ ಇದ್ದಾವೆ. ಸೊ ಅಂಥದ್ದನ್ನ ನಾವು ಅವಾಯ್ಡ್ ಮಾಡಲೇಬೇಕು. ಆದ್ರಿಂದ ಮಗುಗೆ ಏನಾರೇ ಹುಟ್ಟಿದ ತಕ್ಷಣ ಟೆಸ್ಟ್ ಮಾಡಿಸ್ತೀವಿ ಅಂದರೆ ಫಸ್ಟ್ ಮಾಡ್ರಿ, ಏನೇನಿದಾವೆ ಎಲ್ಲವೂ ಮಾಡ್ರಿ ಅಂತಲೇ ಅನ್ಬೇಕು. ಯಾಕೆಂದರೆ ಅದು ಅವಾಗಲೇ ನಾವು ಕಂಡಿಡ್ದವರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಹೆಚ್ಚು ಕಡಿಮೆ ನಮ್ಮ ಥರನೇ ನಾರ್ಮಲ್ ಆಗಿರ್ತಾರೆ. ಇಲ್ಲ ಅಂತಂದರೆ ಅವರು ಭಾಳಷ್ಟು ಕಷ್ಟನ ಅನುಭವಿಸ್ತಾರೆ, ಬುದ್ಧಿಮಾಂದ್ಯತೆಗೆ ಹೋಗ್ತಾರೆ, ಅವ್ರು ಯಾವುದೇ ಥರ ಮುಂದೆ ಕೆಲಸ ಮಾಡೋದಕ್ಕೂ ಭಾಳ ಕಷ್ಟ ಆಗುತ್ತೆ. ಸೊ ಒಂದು ಸಣ್ಣ ಟೆಸ್ಟ್, ಸಣ್ಣ ಸಿಂಪಲ್ ಟೆಸ್ಟು ಮತ್ತು ಸಣ್ಣ ಗುಳಿಗೆಯಿಂದ ಈ ಥೈರಾಯ್ಡ್ ಅನ್ನೋದು ಬರೋದನ್ನು
ನಾವು ಮಕ್ಕಳಲ್ಲೂ ಕೂಡ ಬರ್ದಂಗೆ ನಾವು ನೋಡ್ಕೋಬೋದು. ಸೊ ಇಷ್ಟು ಮತ್ತೆ ಹೇಳ್ತಾ ಹೋದರೆ ಇನ್ನೂ ಭಾಳಷ್ಟು ಡೌಟ್ಗಳು ಕ್ವಶನ್ಗಳು ಇದ್ದಾವೆ. ಸೊ ಇಲ್ಲಿಗೆ ಇವತ್ತಿನ ಈ ವಿವೇಕ ಪೇರೆಂಟ್ಸ್ ಎಜುಕೇಷನ್ ಪ್ರೋಗ್ರಾಮಿಗೆ ನನ್ನ ಆಹ್ವಾನಿಸಿದ ಇವತ್ತಿನ ಈ ಪೀಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಗುರುಪ್ರಸಾದ್ ಸರ್ಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ಕೊತ ನಿಮ್ಮೆಲ್ಲರಿಗೂ ನನ್ನ ಮಾತನ್ನು ಕೇಳಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ ಈ 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ತಾಯಿಗೆ ಥೈರಾಯ್ಡ್ ಇದ್ದ ತಕ್ಷಣ ಮಗುಗೂ ಬರಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಎಷ್ಟೊಂದು ಜನ ಥೈರಾಯ್ಡ್ ಇರೋ ಅಂಥ ತಾಯಿಗಳು ಅವರು ಮಗುಗೆ ನಾರ್ಮಲ್ಲಾಗೆ ಅವರು ಡೆಲಿವರಿ ಮಾಡಿದ್ದಾರೆ. ಡೆಲಿವರಿ ಆಗ ಮಗುಗೆ 100% ಬರುತ್ತೆ ಅಂತ ಆವಾಗಲೇ ಬರುತ್ತೆ ಅಂತ ಇಲ್ಲ, ಆದರೆ ಮುಂದೆ ಬರೋ ಚಾನ್ಸಸ್ ಇರುತ್ತೆ. ಆವಾಗ ಬಂದಾಗ ನಾವು ನೋಡ್ಕೋಬೋದು. ಬಂದೇ ಬರುತ್ತೆ ಅಂತ ಖಂಡಿತವಾಗಿಲ್ಲ. ಸೊ ಥೈರಾಯ್ಡ್ ಇರೋ ತಾಯಿಗೆ ಮಗುಗೆ ಮುಂದೆ ಬರ್ಬೋದು, ಬರ್ದೇನೂ ಇರ್ಬೋದು, ಬಟ್ ಬಂದೇ ಬರುತ್ತೆ ಅಂತ ಯಾವುದೇ ಥರ ಖಂಡಿತವಾಗಿಲ್ಲ. ಸೊ ಈಗ ನಾನು ನನ್ನ ಪೇಷಂಟ್ಸಿಗೆ ಹೇಳ್ತಾ ಇರ್ತೀನಿ, ಅಟ್ಲೀಸ್ಟ್ ಕೂತ್ಕೊಳ್ಳಿ. ಸೊ ಒಬ್ಬರಿಗೆ ಥೈರಾಯ್ಡ್ ಬಂತು ಅಂತ ಭಾಳಷ್ಟು ಬೇಜಾರು ಮಾಡಿಕೊಂಡು ಅವ್ರು ಬರೋದಲ್ದೇ ಒಂದು 5 ಜನ ಮನೆಯವ್ರನ್ನೆಲ್ಲ ಕರ್ಕೊಂಡ್ಬಂದಿರ್ತಾರೆ ತೋರಿಸ್ಕೊಳಕ್ಕೆ. ಸೊ ನಾನು ಅವ್ರಿಗೆ ಹೇಳೋದು ಸಿಂಪಲ್, ಏನಪ್ಪ ಅಂದರೆ, ಅಲ್ಲಪ್ಪ ನೀನು ಖುಷಿಯಾಗಿರು, ನಿನಗೆ ಯಾವುದೋ ದೊಡ್ಡ ಶುಗರು BP ಅಂತ ಕಾಯಿಲೆಗಳು ಈಗೆಲ್ಲ ಕೇಳಿ ಹೆಂಗಾಗ್ಬಿಟ್ಟಿದ್ದಾವೆ ಅಂದರೆ, ಬಿಡು ಶುಗರು BP ಅದೇನೋ ಅಂತ ಅನ್ನಂಗೆ ಆಗ್ಬಿಟ್ಟಿದೆ. ಆದರೆ ಶುಗರು BP ಅಂಥ ಕಾಯಿಲೆಗಳಿಗೆ ಕಂಪೇರ್ ಮಾಡಿದರೆ ಥೈರಾಯ್ಡ್ ಏನು ಕಾಯಿಲೆನೇ ಅಲ್ಲ. ಅದು ಕಾಯಿಲೆ ಅನ್ನೋದು ತಪ್ಪದು. ಡಿಫಿಷಿಯನ್ಸಿ ಅಂದರೆ ನಮಗೆಲ್ಲರಿಗೂ ಡಿಫಿಷಿಯನ್ಸಿ ಇರುತ್ತೆ. ಐರನ್ ಡಿಫಿಷಿಯನ್ಸಿ ಇರುತ್ತೆ, ವಿಟಮಿನ್ ಡಿಫಿಷಿಯನ್ಸಿ ಇರುತ್ತೆ, D ಇರುತ್ತೆ, B12 ಇರುತ್ತೆ. ಅದೇ ಥರನೇ ಥೈರಾಯ್ಡ್ದು ಡಿಫಿಷಿಯನ್ಸಿ ಇದು. ಸೊ ಇದು ಏನು ಕೇಳೋದಿಲ್ಲ, ನಿನಗೆ ಅದು ಮಾಡು, ಪತ್ತೆ ಮಾಡು, ಮೆಡಿಸಿನ್ ಮಾಡು, ಚೆಕ್ ಮಾಡಿಸು ಅಂತ ಏನು ಕೇಳೋಲ್ಲ. ಏನಪ್ಪ ಅದು ಒಂದು ಗುಳಿಗೆ ಇರುತ್ತದೆ, ಅದನ್ನು ತಗೋಬೇಕು, ಅದನ್ನಷ್ಟೇ ಅದು ಕೇಳೋದು. ಅಷ್ಟು ಮಾಡಿದರೆ ಸಾಕು. ಡೆಫಿನೆಟ್ಲಿ ಅದು ಕಂಟ್ರೋಲ್ ಮಾಡ್ಬೋದು. ಇದು ಯಾವುದೇ ಥರ ದೊಡ್ಡ ಕಾಯಿಲೆಗಳು, ದೊಡ್ಡ ಕಾಯಿಲೆ ಅಂದರೆ ಆ್ಯಕ್ಚುಲಿ ಇರೋದು ಶುಗರು BP ಇವೆಲ್ಲ ನೀವು ನಿಯಂತ್ರಣ ಮಾಡಲಿಲ್ಲದ್ರೆ ಕಣ್ಣು, ಕಿಡ್ನಿ, ಹಾರ್ಟ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಇದೇನು ಅಂತ ಡ್ಯಾಮೇಜ್ ಮಾಡುವಂಥ ಕಾಯಿಲೆ ಅಲ್ಲ. ಆದರೆ ಏನು ಕೇಳುತ್ತೆ, ಇದು ಒಂದು ಗುಳಿಗೆನ ಅಷ್ಟೇ ಕೇಳುತ್ತೆ. ಆ ಗುಳಿಗೆ ತೊಗೊತಾ ಇದ್ರೆ ಆರಾಮಾಗಿರ್ಬೋದು. ಅದೇ ಥರನೇ ಎಷ್ಟೊಂದು ಜನ ಇನ್ನೂ ಮದುವೆ ಆಗಿಲ್ದಿರೋರು ಬರ್ತಾರೆ. ಸೊ ಇನ್ನೂ 18, 20, 25 ವಯಸ್ಸಿನವ್ರು ಹೆಣ್ಮಕ್ಳು, ಅಯ್ಯೋ ನನಗೆ ಥೈರಾಯ್ಡ್ ಇದೆ, ಏನು ಮಾಡಲಿ, ನನಗೆ ಮತ್ತೆ ಈಗ ಮದುವೆ ಫಿಕ್ಸ್ ಆಗ್ತಾ ಇದೆ, ನಾನು ಹೇಳೋಕ್ಕಾಗೋದಿಲ್ಲ, ಏನು ಮಾಡಬೇಕು, ಇದಕ್ಕೆ ಬೇರೆ ಏನಾರು ನಮಗೆ ಉಪಾಯ ಹೇಳಿ ಅಂತ ಬರ್ತಾರೆ. ಸೊ ಅದೇನು ದೊಡ್ಡ ಕಾಯಿಲೆ ಅಲ್ಲ. ಇವತ್ತಿನ ದಿವಸ ಜನ ತಿಳ್ಕೊಬೇಕಾಗಿರೋದು ಭಾಳ ಸಿಂಪಲ್ ಕಾಯಿಲೆ, ಇದು ಡಿಫಿಷಿಯನ್ಸಿ ಅಷ್ಟೇ, ಕಾಯಿಲೆನೂ ಅಲ್ಲ. ಸೊ ಅದು ಕಡಿಮೆ ಆದಾಗ, ಜಾಸ್ತಿ ಆದಾಗ ಈ ಥರ ಗುಣಲಕ್ಷಣಗಳು ಬರುತ್ತೆ. ಅದಕ್ಕೊಂದು ಸಣ್ಣ ಗುಳಿಗೆ ಇರುತ್ತೆ, ತೊಗೊಂಡ್ರೆ ಎಲ್ಲ ಆರಾಮಾಗುತ್ತೆ. ಸಾಧಾರಣವಾಗಿ 3 ಥರ ಇರುತ್ತಲ್ಲಮ್ಮ, T3, T4, TSH ಅಂತ. TSH ಅನ್ನೋದು 5 ಒಳಗಿರಬೇಕು. 1ರಿಂದ 5 ಒಳಗಿದೆ ಅಂದರೆ ಥೈರಾಯ್ಡ್ TSH ಎಲ್ಲ ನಾರ್ಮಲ್ ಇದೆ ಅಂತಲೇ ಅರ್ಥ. ಸೊ ಅದೇ ಥರನೇ T4 ಅಂತ ನೋಡ್ತದೆ, ಅದನ್ನು ಕೂಡ 9 ಅಥವಾ 7ರಿಂದ ಅದು ವೈಡ್ ರೇಂಜ್ ಇರುತ್ತೆ. 5ರಿಂದ 11 ತನಕನೂ ನಾರ್ಮಲ್ ಅಂತ ಹೇಳ್ತಾರೆ. ಸೊ ಮೇನ್ ಅದಕ್ಕೆ TSH ಅನ್ನೋದು ನೋಡೋದು. ಆ TSH ರಿಪೋರ್ಟ್ ಅನ್ನೋದು 5 ಒಳಗೆ, 1ರಿಂದ 5 ಒಳಗಿದೆ ಅಂದರೆ ಅದು ನಾರ್ಮಲ್. ಬಹಳಷ್ಟು ಜನಕ್ಕೆ ಇದೇ ಡೌಟ್ ಇರ್ತದೆ. ಸೊ ಮಾತ್ರೆ ಇಲ್ದಲೇ ಸರಿಪಡಿಸೋದಕ್ಕೆ ಸದ್ಯಕ್ಕಂತೂ ಏನು ಸಾಧ್ಯ ಇಲ್ಲ. ಮೋಸ್ಟ್ ಕಾಮನ್ ಆಗಿ ಬರೋದು ಥೈರಾಯ್ಡ್ ಆಂಟಿಬಾಡಿ ಡಿಸೀಸ್ ಅಂತ. ಅಂದರೆ ಥೈರಾಯ್ಡ್ ಎಗನೆಸ್ಟಾಗೆ ಕೆಲವು ಆಂಟಿಬಾಡೀಸ್, ಅಂದರೆ ಬೇಡ ಆಗಿರೋಂಥ ಅಂಶಗಳು ಉಟ್ಕೊಂಡ್ಬಿಡುತ್ತೆ. ಅದೇನು ಮಾಡುತ್ತೆ, ಥೈರಾಯ್ಡ್ ಹಾರ್ಮೋನ್ನ ಕಡಿಮೆ ಮಾಡುತ್ತೆ. ಸೊ ಅದಕ್ಕೆ ನಾವು ಆಂಟಿಬಾಡೀಸಿಗೆ ಟ್ರೀಟ್ಮೆಂಟ್ ಕೊಟ್ಟು ಏನೇನೋ ಎಲ್ಲ ಮಾಡಿ ನೋಡಿದ್ದಾರೆ. ಸೊ ಅದು ಯಾವುದೂ ಸಕ್ಸಸ್ ಆಗಿಲ್ಲ. ಸೊ ಅಷ್ಟೊಂದೆಲ್ಲ ಸರ್ಕಸ್ ಮಾಡೋದು ಬದಲಿ ಯಾವ್ದು ಕಡಿಮೆ ಆಗಿದೆ, ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆಗಿದೆ, ಅದಕ್ಕೆ ಥೈರಾಯ್ಡ್ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಮಾಡೋದು ಬೆಟರು ಅನ್ನೋದನ್ನ ಕಂಡು ಹಿಡಿದಿದ್ದಾರೆ. ಸೊ ಅದೇ ಸಿಂಪ್ಲೆಸ್ಟು. ಸೊ ಅದನ್ನೇ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಬಟ್ ಏನು ಅಂತಂದರೆ ಸ್ವಲ್ಪ ಟ್ರೀಟ್ಮೆಂಟ್ ಲಾಂಗ್ ಟರ್ಮ್ ಇರುತ್ತೆ. ಗುಳಿಗೆ ತೊಗೊಳೋದು ಒಂದೇ ಅದಕ್ಕೆ ಟ್ರೀಟ್ಮೆಂಟ್ ಇರೋದು. ಸೊ ಬೇರೆ ಪತ್ತೆ ಮಾಡೋದಾಗಲಿ, ಊಟದಲ್ಲಿ ಬಿಡೋ ಅಂಥದ್ದಾಗಲಿ, ಯಾವಿಂದನೂ ಡೈರೆಕ್ಟಾಗಿ ಥೈರಾಯ್ಡ್ ಅನ್ನೋದು ಕಡಿಮೆ ಆಗೋದು, ಕಂಟ್ರೋಲ್ ಆಗೋದು ಇರೋ. ಯೋಗ, ಪ್ರಾಣಾಯಾಮ, ಎಕ್ಸಸೈಸು, ವಾಕು, ಇವಿಂದ ಡೈರೆಕ್ಟಾಗಿ ಶುಗರ್ ಹೆಂಗೆ ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಆಗಲ್ಲ. ಬಟ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅದು ಆ್ಯಂಟಿಬಾಡಿ ಲೆವೆಲ್ಸ್ನ ಕಡಿಮೆ ಮಾಡಿದಾಗ ನಿಮಗೆ ಥೈರಾಯ್ಡ್ ಆಲ್ಮೋಸ್ಟ್ ನಾರ್ಮಲಿಗೆ ಬಂದಿದೆ. ಕರೆಕ್ಟ್ ಇರ್ಬೋದು, ಆಗೋದಿಲ್ಲ ಅಂತ. ಎಷ್ಟೊಂದು ಜನಕ್ಕೆ ಗುಳಿಗೆನೂ ಬಿಡಿಸ್ತೀವಿ, ಬಿಡಿಸಿರೋರಿಗೆ ಮತ್ತೆ ಸ್ಟಾರ್ಟು ಮಾಡ್ತೀವಿ. ಸೊ ಎಲ್ಲರಿಗೂ ಒಂದೇ ಥರ ಅಂತ ಹೇಳೋಕ್ಕಾಗಲ್ಲ. ಬಟ್ ಯಾವ್ಯಾವ ಥರ ಇರುತ್ತೋ ಅವಾಗ ತೊಗೋಬೇಕು, ತೊಗೊಳೋ ಟೈಮಲ್ಲಿ ತೊಗೋಬೇಕು, ಜಾಸ್ತಿ ಮಾಡೋ ಟೈಮಲ್ಲಿ ಜಾಸ್ತಿ ಮಾಡಬೇಕು, ಮತ್ತು ಕಡಿಮೆ ಮಾಡೋ ಟೈಮಲ್ಲಿ ಕಡಿಮೆ ಮಾಡಿಸ್ಬೇಕು. ಕರೆಕ್ಟ್ ಇದೇನಂತ ದೊಡ್ಡ ಕಾಯಿಲೆ ಅಲ್ಲ ಅನ್ನೋದು ಫಸ್ಟು ನೀವೆಲ್ಲ ತಿಳ್ಕೊಬೇಕು. ಅದೇ